ನಮಸ್ತೆ ವಿದ್ಯಾರ್ಥಿಗಳೇ. PUC ಫಸ್ಟ್ ಇಯರ್ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟು ಕರ್ನಾಟಕ ಗವರ್ಮೆಂಟ್ ದವರು ಒಂದು ಕ್ವಶನ್ ಬ್ಯಾಂಕ್ ಅನ್ನು ಬಿಟ್ಟಿದ್ದಾರೆ. ಕ್ವಶನ್ಸ್ ಮಾತ್ರ ಇವೆ. ಪೂರ್ತಿ ಸಿಲೆಬಸ್ ಅನ್ನು ಕವರ್ ಮಾಡಿದ್ದಾರೆ. ನಾನು ತಮಗೆ ಆ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಅನ್ನು ಹೇಳ್ತೀನಿ. ಸಾಕಷ್ಟು ಕ್ವಶನ್ಸ್ಗಳು ಈ ಕ್ವಶನ್ ಬ್ಯಾಂಕ್ ನಿಂದ ಖಂಡಿತ ಪಿಕ್ ಮಾಡ್ತಾರ. ಆದರೆ ಎಲ್ಲ ಕ್ವಶನ್ಸ್ಗಳನ್ನು ತಗೊಂತಾರ ಅಂತ ಹೇಳಿಕ್ ಆಗೋದಿಲ್ಲ. ಬಟ್ ಸರ್ಟನ್ ಅಮೌಂಟ್ ಆಫ್ ಕ್ವಶನ್ಸ್ ವಿಲ್ ಬಿ ಟೇಕನ್ ಫ್ರಮ್ ದಿಸ್ ಕ್ವಶನ್ ಬ್ಯಾಂಕ್. ಇಟ್ ಈಸ್ ಶೋರ್. ಅಂತ ಕ್ವಶನ್ ಬ್ಯಾಂಕ್ ನ ಒಂದು ಫಸ್ಟ್ ಯೂನಿಟ್ ದ ಜೆಂಟಲ್ಮನ್ ಆಫ್ ದ ಜಂಗಲ್ ಈ ಲೆಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು 1 ಮಾರ್ಕ್ ಕ್ವಶನ್ಸ್ ಅದಾವಲ್ಲ ಅದನ್ನಷ್ಟೇ ಇವತ್ತಿನ ವಿಡಿಯೋದಲ್ಲಿ ಮಾಡಿ ಹಾಕ್ತೇನೆ. ಮುಂದೆ 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್, 4 ಮಾರ್ಕ್ ಕ್ವಶನ್ಸ್, ಆಮೇಲೆ ಗ್ರಾಮರ್, ಮತ್ತು ಆಮೇಲೆ ಮುಂದಿನ ಯೂನಿಟ್ 1 ಬೈ 1 ಟಾಪಿಕ್ಸ್ 1 ಬೈ 1 ವಿಡಿಯೋದಲ್ಲಿ ಹಾಕ್ತಾ ಹೋಗ್ತಿರ್ತೀನಿ. ಇದನ್ನ ಯಾವ ರೀತಿ ಮಾಡ್ಲಿಕ್ಕತ್ತೀನಿ ಅದೇ ರೀತಿಯಲ್ಲಿ PUC ಸೆಕೆಂಡ್ ಇಯರ್ದು ಕೂಡ ಮಾಡ್ತಿರ್ತೇನೆ. ತಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವೇಟ್ ಮಾಡ್ರಿ, ವಾಚ್ ಮಾಡ್ರಿ. ಬರ್ರಿ ನೋಡೋಣ. ಒನ್ ಮಾರ್ಕ್ ಕ್ವಶನ್ಸ್ ಇವು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನಾನೇನೋ ಸ್ವಂತ ಕ್ವಶನ್ ತೆಗೆದು ಹಾಕಿನಲ್ಲ, ಈ ರೀತಿ ಮಾಡಿಲ್ಲ. ಆದರೆ ಇದು ಗವರ್ಮೆಂಟ್ ದವರು ಮಾಡಿದ್ದು. ಎಕ್ಸಾಮಿನೇಷನ್ ದಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತವೆ ಅದೇ ರೀತಿಯಲ್ಲೇ ಕ್ವಶನ್ಸ್ ಗಳು ಇದ್ದಾವೆ. ನಾಳೆ ನಾವಾದರೂ ಕೂಡ ಕ್ವಶನ್ ತೆಗೆಯುವಂತ ಸಂದರ್ಭದಲ್ಲಿ ಎಕ್ಸಾಮಿನೇಷನ್ ಟೆಸ್ಟ್ ನೊಳಗ ಯೂಶುವಲಿ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕ್ವಶನ್ಸ್ ಗಳನ್ನ ಪಿಕ್ ಮಾಡ್ತಿರ್ತೀವಿ. ಬರ್ತಾವ್ರೆ, ಹೆಚ್ಚು ಪ್ರಮಾಣದಲ್ಲಿ ಬರ್ತವೆ. ಬಟ್ ಇದೇ ಕ್ವಶನ್ ಬರ್ತೈತಿ ಅಂತ ಹೇಳ್ಕೊಂಡು ಹೇಳೋದು ಅಷ್ಟು ಕರೆಕ್ಟ್ ಅನ್ಸೋದಿಲ್ಲ. ಬರ್ರಿ, ದ ಜೆಂಟಲ್ಮನ್ ಆಫ್ ದ ಜಂಗಲ್, ಯು ಮೊಕೆನಾಟ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ವಾಟ್ ಫೇವರ್ ಡಿಡ್ ದ ಎಲಿಫೆಂಟ್ ಆಸ್ಕ್ ದ ಮ್ಯಾನ್ ಆನ್ ಎ ರೇನಿ ಡೇ? Option A. The elephant wanted the man to share his hut. B. The elephant wanted the man to protect him from rain. C. The elephant wanted the man to let him put his trunk inside the man's hut. ಇದು ಕರೆಕ್ಟ್ ಆಗ್ತೈತ್ರಿ. ಇದು ಕರೆಕ್ಟ್ ಆಗ್ತದೆ. ಲಾಸ್ಟ್ ಡಿ, ದ ಎಲಿಫೆಂಟ್ ವಾಂಟೆಡ್ ದ ಮ್ಯಾನ್ ಟು ಬಿಲ್ಡ್. ನೋ ಬರೋದಿಲ್ಲ. ಸೆಕೆಂಡ್ ಕ್ವಶನ್. ಈ ಟೈಪ್ ಕ್ವಶನ್ ನಿಮಗೆ ಬರ್ತಾವ್ರಿ. PUC ಫಸ್ಟ್ ಇಯರ್ಕ ಬರ್ತಾವ್ರಿ, ಸೆಕೆಂಡ್ ಇಯರ್ಕ ಬರ್ತಾವೆ. ಹೆಂಗಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ಸ್ಟೇಟ್ಮೆಂಟ್ ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್. ಒಂದು ಹೇಳಿಕೆ ಇರ್ತದ. ಟೆಕ್ಸ್ಟ್ ಬುಕ್ ನಲ್ಲಿ ಬಂದಿರತಕ್ಕಂತ ಮಾಹಿತಿಯನ್ನು ಕುರಿತು ಒಂದು ಹೇಳಿಕೆ ಕೊಡ್ತಾರ. ಮತ್ತ ಈ ಹೇಳಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ರೀಸನ್ ಕೂಡ ಕೊಡ್ತಾರ. ನಮಗ್ ಕೇಳ್ತಾರ, ಇವು ಎರಡೂ ಕರೆಕ್ಟ್ ಅದಾವೋ ಏನ್ ಎರಡೂ ತಪ್ಪದವೋ, ಯಾವ್ದ್ರಾಗ ಒಂದು ಕರೆಕ್ಟ್ ಐತಿ ಇನ್ನೊಂದು ತಪ್ಪೈತಿ, ಒಂದು ಕರೆಕ್ಟ್ ಐತಿ ಇನ್ನೊಂದು ತಪ್ಪೈತಿ ಅಂತ ಆಪ್ಷನ್ ಕೊಡ್ತಾರ. ನಾವ್ ಇದನ್ನ ಸರಿಯಾಗಿ ತಿಳ್ಕೊಂಡ್ರಂದ್ರ, ಲೆಸನ್ ನಾವು ಓದಿದ್ರಂದ್ರ ನಮಗ್ ಆನ್ಸರ್ ಮಾಡ್ಲಿಕ್ಕೆ ಆಗ್ತೈತಿ. ನೋಡೋಣ ಬರ್ರಿ. ದ ಎಲಿಫೆಂಟ್ ರಿಕ್ವೆಸ್ಟೆಡ್ ದ ಮ್ಯಾನ್ ಟು ಲೆಟ್ ಹಿಮ್ ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಮ್ಯಾನ್ಸ್ ಹಟ್. ಇಲ್ಲಿ ಬಂದೈತಲ್ಲ ರೈಟ್ ಆನ್ಸರ್ ಅಂತೇಳಿ. ಹಾಗಾದ್ರೆ ಈ ಕೊಟ್ಟಂತ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗ್ತೈತಿ. ಇದು ರೈಟ್ ಐತಿ, ಟ್ರೂ ಐತಿ. ಇದು ಟ್ರೂ ಆರ್ ಫಾಲ್ಸ್ ಅಂತಾರನ್ರಿ. ಕೆಳಗೆ ನೋಡೋಣ್ರಿ, ಫಾಲ್ಸ್, ಟ್ರೂ ಆರ್ ಫಾಲ್ಸ್ ಅಂತಾರ. ಮತ್ತೆ ಇದಕ್ಕೆ ರೀಸನ್ ಏನು, ಯಾಕೆ ಎಲಿಫೆಂಟ್ ಮ್ಯಾನ್ ಹತ್ರ ಹೋಗಿ ಕೇಳ್ತೈತಿ, ರಿಕ್ವೆಸ್ಟ್ ಮಾಡ್ತೈತಿ ಫೇವರ್ಗಾಗಿ ಅಂದ್ರೆ ರೀಸನ್, ದ ಎಲಿಫೆಂಟ್ ಅಂಡ್ ದ ಮ್ಯಾನ್ ವರ್ ಫ್ರೆಂಡ್ಸ್. ಹೌದು, ಇದು ಕೂಡ ಕರೆಕ್ಟ್ ಅದರಿ. ನನಗೇನಾರು ಸಹಾಯ ಬೇಕಾದ್ರೆ ಫ್ರೆಂಡ್ಸ್ ಕೇಳ್ತೀವಲ್ಲ, ಹಂಗ ಎಲಿಫೆಂಟ್, ಓ ಮನುಷ್ಯ ನೀ ನನ್ನ ಫ್ರೆಂಡ್ ಅದಿ, ನನ್ನ ಸಹಾಯ ಮಾಡು ಅಂತ ಹೋಗಿ ಕೇಳ್ತೈತಿ. ಫ್ರೆಂಡ್ಸ್ ಇದ್ದದ್ದಕ್ಕೆ ಹೋಗಿ ಕೇಳ್ತೈತಿ ಅಂತ ರೀಸನ್ ಹೇಳ್ತಾರ ಅವರು.
ಎರಡು ಸರಿ ಆಗ್ತೈತ್ರಿ. ಆದ್ರಿಂದ ನಾವೇನ್ ಮಾಡ್ಕೋಬೇಕು, ಯಾವ ಆಪ್ಷನ್ ಎರಡು ಸರಿ ಅಂತ ಹೇಳುತ್ತೆ ಅದನ್ನ ರೈಟ್ ಮಾಡ್ಕೋಬೇಕು. ಬೋತ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಫಾಲ್ಸ್. ನೋ, ಬೋತ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಟ್ರೂ. ಎಸ್, ಇದು ಕರೆಕ್ಟ್ ಆಗ್ತೈತೆ ನೋಡ್ರಿ. ಸಿ, ಸ್ಟೇಟ್ಮೆಂಟ್ ಈಸ್ ಟ್ರೂ ಬಟ್ ರೀಸನ್ ಈಸ್ ಫಾಲ್ಸ್. ನೋ, statement is false but reason is true. No. Question number 3. According to the elephant, who initially invited the elephant into man's hut? Elephant ಹೇಳ್ತೈತಿ ಎನ್ಕ್ವೈರಿ ಕಮಿಷನ್ ಅವ್ರ ಮುಂದ, ಇಲ್ಲ ಈ ಮನುಷ್ಯ ನನಗ ಹರಿಕೇನ್ದಿಂದ ತನ್ನ ಗುಡಿಸಲನ್ನು ಉಳಿಸಲಿಕ್ಕೆ ಕರೆದ. He invited me to protect his hut from hurricane. ಹಾಗಾದ್ರ ಕ್ವಶನ್, ಅಕಾರ್ಡಿಂಗ್ ಟು ಎಲಿಫೆಂಟ್, ಹೂ ಇನಿಷಿಯಲಿ ಇನ್ವೈಟೆಡ್, ಯಾರು ಇನ್ವೈಟ್ ಮಾಡಿದವ್ರು? ಇನ್ವೈಟೆಡ್ ದ ಎಲಿಫೆಂಟ್, ಎಲಿಫೆಂಟ್ ನ ಬರ್ರಿ ನಮ್ಮ ಗುಡಿಸಲಕ್ಕೆ ಕಾಪಾಡ್ರಿ ಅಂತ ಕರೆದವ್ರು ಯಾರು ಅಂತ ಕೇಳ್ತಾರ, ಮ್ಯಾನ್ ಕರೆದಾನ. ಓಕೆ, ಫೋರ್ತ್ ಕ್ವಶನ್ ಬೇರೆ ನೋಡೋದು ಜರೂರತ್ತ ಇಲ್ರಿ. ಫೋರ್ತ್ ಕ್ವಶನ್, ದ ಎಲಿಫೆಂಟ್ ಫ್ಲಂಗ್ ದ ಮ್ಯಾನ್ ಔಟ್ ಆಫ್ ಹಟ್. ಯಾಕ? ಯಾಸ್ ಅಂದ್ರೆ ಬಿಕಾಸ್ ಅಂತಂಗ್ರಿ. ದ ಎಲಿಫೆಂಟ್ ಫ್ಲಂಗ್ ದ ಮ್ಯಾನ್ ಔಟ್ ಆಫ್ ದ ಹಟ್. ಬೀಚ್ ಹೊರಗೆ ಒಗಿತೈತಿ ಎಲಿಫೆಂಟ್ ಒಳಗ್ ಬಂದ ನಂತರ. ಹೇಳಿದ್ದೊಂದು ಮಾಡಿದ್ದೊಂದು ಗೊತ್ತೈತಿ ನಮಗೆ. ಯಾಕೆ ಅವನು ಹೊರಗೆ ಹೋಗಿತ್ತು ಅಂದ್ರೆ ನಾವು ಪಾಸಿಬಲ್ ರೀಸನ್ ನ ಗೆಸ್ ಮಾಡ್ಬೇಕಾಗ್ತೈತಿ. ಹಿ ವಾಸ್ ಅಫ್ರೇಡ್ ಆಫ್ ದ ರೇನ್. ಇದು ಬಂದೇ ಇಲ್ಲ ಮ್ಯಾಟರ್ದಲ್ಲಿ, ಲೆಸನ್ದಲ್ಲಿ. ಹಿ ವಾಂಟೆಡ್ ಟು ಪ್ರೊಟೆಕ್ಟ್ ಹಿಸ್ ಓನ್ ಸ್ಕಿನ್. ಎಲಿಫೆಂಟ್ ಅಂತೈತಲ್ಲ, ನಂದು ಸ್ಕಿನ್ ಡೆಲಿಕೇಟ್ ಐತಿ, ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು, ನಿಂದು ಸ್ಕಿನ್ ಹಾರ್ಡರ್ ಐತಿ, ನೀನು ಹೊರಗಿರು ಅಂತ ಹೇಳ್ತಾರ. ಬಹುತೇಕ ಇದು ಕರೆಕ್ಟ್ ಆಗತ್ತೆ. ಹಿ ಡಿಡ್ ನಾಟ್ ಲೈಕ್ ದ ಮ್ಯಾನ್. ಇಲ್ಲ, ಅದು ಬಂದೇ ಇಲ್ಲ ಮ್ಯಾಟರ್. ಹಿ ನೀಡೆಡ್ ಮೋರ್ ಸ್ಪೇಸ್ ಫಾರ್ ಹಿಸ್ ಫ್ಯಾಮಿಲಿ ಅಂತದರ, ಇರ್ರಿಲೆವೆಂಟ್ ಅದದು. ದೆನ್ ಬಿ ಆನ್ಸರ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್. Which of the following statements is true? 4 statements are there. One of them is true. We have to find it out. Okay. A question, A option. The man was included in the commission of inquiry. No, he was not included. No man was there. B. The elephant was punished for his actions. No. All of them were animals. So one animal always protected the interests of other animals. Therefore, elephant was not punished. Not. Wrong answer. The man was compensated for his loss. Man lost his hut and something compensation was given to him according to the statement. No compensation was given to him. Therefore, this answer is also wrong one. Coming to D. The elephant provided lunch. Yes. To the members of the commission and got the verdict according to in favor of it. Okay, this option is right. Next, ಏನಾಗ್ತೈತ್ರಿ? 6th question. What was the purpose of the commission of inquiry? ಏನ್ ಪರ್ಪಸ್? ಲಯನ್ ಹೇಳ್ತತಲ್ಲ, ಕಿಂಗ್ ಆಫ್ ಅ ಫಾರೆಸ್ಟ್ ಎಲಿಫೆಂಟ್ ಗೆ ಆರ್ಡರ್ ಮಾಡ್ತದ, ಫಾರ್ಮ್ ಕಮಿಷನ್, ಗೆಟ್ ಯುವರ್ ಪ್ರಾಬ್ಲಮ್ ಸಾಲ್ವ್ಡ್ ಅಂತ ಹೇಳಿ. ಇದಕ್ಕೊಂದು ಎರಡು ಕೊಡ್ತಾರೆ ಏನೋ ಇಲ್ಲೇ, ಅದು ಏನೋ ಟೆಕ್ನಿಕ್ ಮಾಡ್ತಾರಪ್ಪ ಇವ್ರು. ಕೇಳೋ ರೀತಿನ ಕಷ್ಟ ಅದಾರೆ, ಆನ್ಸರ್ ಈಜಿ ಮಾಡ್ಬೋದ್ರಿ, ಬಟ್ ಕೇಳೋದು ನೋಡಕತ್ತಿದ ಗೊಂದಲ ಕ್ರಿಯೇಟ್ ಮಾಡ್ತಾರ. ಟು ಇನ್ವೆಸ್ಟಿಗೇಟ್ ದ ಡಿಸ್ಪ್ಯೂಟ್ ಬಿಟ್ವೀನ್ ಮ್ಯಾನ್ ಅಂಡ್ ಎಲಿಫೆಂಟ್. ಇದು ಕರೆಕ್ಟ್ ಅದಾರೆ, ಇದು ಒಪ್ತೀನಿ, ಅದು ಕರೆಕ್ಟ್ ಅದಾರೆ, ಇದು ಕರೆಕ್ಟ್ ಅದಾರೆ. ಟು ಪನಿಷ್ ದ ಎಲಿಫೆಂಟ್ ಫಾರ್ ಹಿಸ್ ಆಕ್ಷನ್. ಇದು ಕರೆಕ್ಟ್ ಆಗಲ್ಲ, ಇದು ತಪ್ಪಾಗ್ತದೆ. ಎಲಿಫೆಂಟ್ ನಲ್ಲಿ ಪನಿಷ್ಮೆಂಟ್ ಮಾಡೋ ವಿಚಾರ ಇರ್ತದೆ ಅವ್ರಿಗೆ. ಆದ್ರಿಂದ ಫಸ್ಟ್ ಏನದಲ್ಲ ಅದು ಕರೆಕ್ಟ್ ಅದ, ಸೆಕೆಂಡ್ ರಾಂಗ್ ಅದ. ಓನ್ಲಿ ಇವ್ರೇನಂತಾರೆ ಏನೋ ಒಂದೇ ಇಲ್ಲ ಇವರು. ಓನ್ಲಿ ಫಸ್ಟ್ ಈಸ್ ಕರೆಕ್ಟ್, ಓನ್ಲಿ ರಾಂಗ್ ಅನ್ನೋದು ಕೇಳೇ ಇಲ್ಲ ಇವರು. ಕರೆಕ್ಟ್ ಯಾವ್ದೈತಂತಾರೆ, ಓನ್ಲಿ ಫಸ್ಟ್ ಈಸ್ ಕರೆಕ್ಟ್, ಇದು ಕರೆಕ್ಟ್ ಆಗ್ತದೆ. ಓನ್ಲಿ ಸೆಕೆಂಡ್ ಈಸ್ ಕರೆಕ್ಟ್, ತಪ್ಪ್ರಿ. ಬೋತ್ ಫಸ್ಟ್ ಅಂಡ್ ಸೆಕೆಂಡ್ ಆರ್ ಕರೆಕ್ಟ್, ತಪ್ಪ್ರಿ. ನೈದರ್ ಫಸ್ಟ್ ನಾರ್ ಸೆಕೆಂಡ್ ಈಸ್ ಕರೆಕ್ಟ್, ಇದು ತಪ್ಪ್ರಿ. ಇದು ಕರೆಕ್ಟ್ ಆಗ್ತದ್ರಿ, ಇದು ಕರೆಕ್ಟ್ ಆಗ್ತದೆ. ಆಪ್ಷನ್ 7th question. Complete the following analogy with respect in regard to the gentleman of the jungle ಅಂತ ಹೇಳಿ. ಅನಾಲಜಿ ಅಂದ್ರ
ನೀವು PUC ಫಸ್ಟ್ ಇಯರ್ ಬಂದಿರಿ. ಈಗ SSLC ಒಳಗೆ ಈ ಕ್ವಶನ್ ಪಾಪ್ಯುಲರ್ ಅದರಿ ಇಂಗ್ಲಿಷ್ ಮೀಡಿಯಂದವ್ರಿಗೆ. ಅನಾಲಜಿ ಕೊಡ್ತಾರ ಅಂದ್ರೆ ರಿಲೇಟೆಡ್ ವರ್ಡ್ ಕೊಡೋದು. ಇವ್ರು ಏನ್ ಮಾಡ್ತಾರಂದ್ರ ಬಫೆಲೋ ಏನದಾರ ಮೆಂಬರ್ ಟು ದಿ ಕಮಿಷನ್ ಅಂತ ಹೇಳ್ತಾರ. ಮುಂದ ಲೆಪಾರ್ಡ್ ಏನದನ ಅನ್ನೋದನ್ನ ನಾವು ಬರಿಬೇಕ್ರಿ. ಲೆಪಾರ್ಡ್ ಏನದಾರ ಅಂದ್ರ ಸೆಕ್ರೆಟರಿ ಅದಾರ. ಪಾಠ ಓದ್ತಿರೋದಿಲ್ಲ ತಾನೆ, ಓದಿರ್ ಬರ್ತೈತಿ ನೋಡ್ರಿ, ಇದ್ರೆಲ್ಲ ಐತ್ರಿ. ಓಕೆ, ನಾನೆಲ್ಲ ಡಿಟೇಲ್ ಓದಿನಿ, ಬಹಳ ವರ್ಷದಿಂದ ಹೇಳ್ಕೊಂತ ಬಂದಿನಿ ಕಾಲೇಜ್ ಹುಡುಗರಿಗೆ. ನನಗೇನು ತೊಂದರೆ ಅನಿಸೋದಿಲ್ಲ. ನೀವು ಫಸ್ಟ್ 1 ವರ್ಷ ಅಷ್ಟೇ ಓದ್ತೀರಿ, ನಾವು 20 ವರ್ಷ 30 ವರ್ಷ ಗಂಟಲೆ ಓದಿರ್ತೀವಿ. ವ್ಯತ್ಯಾಸ ಆಗ್ತದೆ ನಮಗ ನಿಮಗ. ಹಾಗಾಗಿ ನೀವು ಒಂಚೂರು ಒಂದು ವರ್ಷದ ಅವಧಿ ಒಳಗೆ ಹೆಚ್ಚಿಗೆ ಓದಬೇಕಾಗ್ತದೆ ರಿಪೀಟೆಡ್ಲಿ. ನೆಕ್ಸ್ಟ್ 8th ಕ್ವಶನ್, ಡ್ಯಾಶ್ ವಾಸ್ ದ ಚೇರ್ಮನ್ ಟು ದ ಕಮಿಷನ್ ಆಫ್ ಎನ್ಕ್ವೈರಿ. ಚೇರ್ಮನ್ ಅಂತಂದ್ರ ಈ ಫಾಕ್ಸ್ ರೀ, ಮಿಸ್ಟರ್ ಫಾಕ್ಸ್ ಚೇರ್ಮನ್ ಆಗ್ತೈತ್ರಿ. ಇದು ಲೆಪಾರ್ಡ್ ಸೆಕ್ರೆಟರಿ ಆಗ್ತೈತಿ. ರೈಟ್ ಆನ್ಸರ್ ಸಿ, ಮಿಸ್ಟರ್ ಫಾಕ್ಸ್. 9th ಕ್ವಶನ್ ಅದಲ್ಲ, ಸಮ್ ವಾಟ್ ಡಿಫರೆಂಟ್ ಅದ ರೀ. ಇದು ಹೆಂಗಿರ್ತಂತಂದ್ರ ಒಂದು ಲೆಸನ್ದಲ್ಲಿ ಈವೆಂಟ್ಸ್ ಗಳು ಬಂದಿರ್ತಾರ ಒಂದಾದ್ಮೇಲೆ ಒಂದು ಕ್ರೊನಾಲಜಿಕಲ್. ಆ ಈವೆಂಟ್ಸ್ ಅನ್ನ ತಪ್ಪಿಸಿ ಇವರು ಡಿಸ್ಆರ್ಡರ್ನಾಗ ಕೊಡ್ತಾರ. ನಾವೇನ್ ಮಾಡ್ಕೋಬೇಕಂದ್ರೆ ಇದನ್ನ ರೀಅರೇಂಜ್ ಮಾಡ್ಕೋಬೇಕು. ಟೆಕ್ಸ್ಟ್ ಬುಕ್ನಾಗ ಹೆಂಗ ಕ್ರೊನಾಲಜಿಕಲಿ ಈವೆಂಟ್ಸ್ ಗಳು ನಡೆದಿರ್ತಾವ ಆ ಪ್ರಕಾರ ನಾವ್ ಇದನ್ನ ಹೊಂದಿಸ್ಕೊಂಡು ಮೊದಲು ಯಾವ್ದು ಬರ್ತಾ, ನಂತರ ಯಾವ್ದು ಬರ್ತಾ, ನಂತರ ಯಾವ್ದು ಬರ್ತಾ, ನಂತರ ಯಾವ್ದು ಬರುತ್ತ ಅನ್ನೋದನ್ನ ವಿಚಾರ ಮಾಡಿಬಿಟ್ಟು ಇವ್ರು ಆಪ್ಷನ್ ಕೊಡ್ತಾರಿಲ್ಲ. ಅದ್ರಾಗ ಯಾವ್ದು ಆಪ್ಷನ್ ರೈಟ್ ಆಗ್ತತಿ ಅದನ್ನ ಹೇಳಬೇಕಾಗ್ತತಿ, ನೋಡ್ಬೇಕಾಗ್ತತಿ. ಇದನ್ನ ಮಿಸ್ಟರ್ ರೈನೋಸರಸ್ ಚಾರ್ಜ್ಡ್ ಅಂದ್ರೆ ರೈನೋಸರಸ್ ಚಾರ್ಜ್ಡ್ ಇನ್ ವಿತ್ ಹಿಸ್ ಹಾರ್ನ್ ಲೋವರ್ಡ್. ದ ಜಜ್ಮೆಂಟ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ ಫೇವರ್ಡ್ ದ ಎಲಿಫೆಂಟ್. ಇವೆರಡೂ ನೋಡಿದ್ರ ಇದು ಮೊದಲ 1ನೇ ಗುಡಿಸಲ ಕಟ್ಟದಾಗ ಆಗ್ತದೆ, ಇದು 2ನೇ ಗುಡಿಸಲ ಕಟ್ಟದಾಗ ಆಗ್ತದೆ. ಇವೆರಡುಗಳಲ್ಲಿ ಇದು ಮೊದಲಾಗ್ತದೆ, ಇದು ನಂತರ ಆಗ್ತದೆ. 3ನೇದು ನೋಡಿದ ಅಗೇನ್ ಎ ರಾಯಲ್ ಕಮಿಷನ್ ವಾಸ್ ಅಪಾಯಿಂಟೆಡ್. ಯಾವಾಗ ರೈನೋಸರಸ್ ಅಟ್ಯಾಕ್ ಮಾಡ್ತತಿ ಮತ್ತೆ ರೈನೋಸರಸ್, ಇದು 3ನೇದಾಗ್ತತ್ರಿ. ಇದು 1ನೇದಾಗ್ತತ್ರಿ, ಇದು 2ನೇದಾಗ್ತತಿ, ಇದು 3ನೇದಾಗ್ತತಿ. ಇದನ್ನು ಸ್ವಲ್ಪ ನೋಡೋಣ. ದ ಮ್ಯಾನ್ ಓಬೇಡ್ ದ ಸಜೆಷನ್ ಆಫ್ ದ ಕಮಿಷನ್ ಅಂಡ್ ಬಿಲ್ಟ್ ಎ ನ್ಯೂ ಹಟ್. ಎಸ್, ನಡಬರಕ್ ಬಂದಿದ್ದು ಸೇರ್ಕೊಂತೈತಿ. ದ ಜಜ್ಮೆಂಟ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ ಫೇವರ್ಡ್ ದ ಎಲಿಫೆಂಟ್. ಇದು 1. ಕೊಟ್ಟ ತಕ್ಷಣ ಎಲಿಫೆಂಟ್ ಕೊಡ್ತತಿ, ಮನುಷ್ಯ ಅವಾಗ ಏನ್ ಮಾಡ್ತಾನ, ಓಬೇಡ್ ದ ಸಜೆಷನ್. ಇದು 2. ಅಂಡ್ ಹಟ್ ಅನ್ನು ಕಟ್ಕೊಂತಾನ 2ನೇದ್ದು. ರೈನೋಸರಸ್ ಚಾರ್ಜ್ ಮಾಡ್ತತಿ 3ನೇದ್ದು. ಮತ್ತೆ ರಾಯಲ್ ಕಮಿಷನ್ ಮಾಡ್ತಾರ 4ನೇದ್ದು. ಅಂದ್ರ 2nd, 4th, 1st, 3rd. 2nd, 4th, 1st, 3rd. 2nd, 4th, 1st, 3rd. 2nd, 4th, 1st, 3rd. ಈ ಆಪ್ಷನ್ ರೈಟ್ ಆಗ್ತದೆ ನೋಡ್ರಿ. ಇಲ್ಲೊಂದು ಎ ಅಂತ ಹೇಳಿ ಏನೋ ಬಂದೈತಿ, ಏನು ಅವಶ್ಯಕತೆ ಇದ್ದಿಲ್ಲ. ಅದು ಯಾಕೆ ಬಂದತ್ತೆ ಏನೋ ತಪ್ಪಿ ಬಂದೈತೆ. ಅದು ನಾನು ಅನಿಸಿ ಮಟ್ಟಿಗೆ ಅಂದ್ರೆ ಎ ಬರಬಾರ್ದಿದು. ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಟೋನ್ ಆಫ್ ದ ಫೇಬಲ್. ಟೋನ್ ಅಂದ್ರೆ ಭಾವನೆ, ಫೇಬಲ್ ಅಂದ್ರೆ ಒಂದು ಕತಿ. ಇದು ಎಂತ ಕತಿ ಅಂತಂದ್ರ ಆ ಕಥೆಯೊಳಗ ಪ್ರಾಣಿಗಳು ಮನುಷ್ಯನಂತೆ ಟ್ರೀಟ್ ಆಗಲ್ಪಟ್ಟಿರ್ತಾವ್ರಿ, ಮನುಷ್ಯರ ಕತೆ ಮಾತಾಡ್ತಿರ್ತಾವ, ಮತ್ತ ಅದೊಂದು ನೀತಿ ಕತಿ ಹೇಳ್ತಿರ್ತದ. ಅಂತದಕ್ಕೆ ಫೇಬಲ್ ಅಂತ ಕರೀತಾರ. ನಮ್ದೇನದಲ್ಲ, ದ ಜೆಂಟಲ್ಮನ್ ಆಫ್ ದ ಜಂಗಲ್ ಐತಲ್ಲ, ಅದು ಫೇಬಲ್ ಹೌದು. ಯಾಕಂದ್ರೆ ಅದರ ಪ್ರಾಣಿಗಳದವ, ಮಾತಾಡ್ತಾವ, ಮನುಷ್ಯರ ಕತೆ ಜಜ್ಮೆಂಟ್ ಕೊಡ್ತಾವ, ಕೇಸ್ ಮಾಡ್ತಾವ, ಹಿಂಗ. ಆದ್ದರಿಂದ ಮತ್ತದೊಂದು ನೀತಿ ಕತೆ ಹೇಳ್ತೈತಲ್ಲ, ಏನದು ಪೀಸ್ ವಿಲ್ ಪ್ರಿವೇಲ್ ಇಂದ. ಅದು ಏನಂತ ತಿಳ್ಕೊಂಡಂದ್ರೆ ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸ್ ಅಂತ ಹೇಳಿ ನೀತಿ ಕತೆ ಹೇಳ್ತೈತಿ. ಆದ್ರಿಂದ ಇಡೀ ಲೆಸನ್ ಒಂದು ಫೇಬಲ್. ಅದು ಯೂಸುಫ್ ಈಸ್ ನೋನ್ ಫಾರ್ ಈಸ್ ಫೇಬಲ್ಸ್, ಗೊತ್ತದ ನಿಮಗೆ. ಇವ್ರೇನ್ ಹೇಳ್ತಾರಂದ್ರ ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಟೋನ್ ಆಫ್ ದಿ ಫೇಬಲ್. ಈ ಕಥೆಯೊಳಗ, ಜೆಂಟಲ್ಮನ್ ಆಫ್ ದ ಜಂಗಲ್ ಕಥೆಯೊಳಗ, ಫೇಬಲ್ದೊಳಗ ಇರುವಂತದ್ದೊಂದು ಭಾವನೆ ಏನು ಅಂತಾರ. ಟೋನ್ ಯಾವುದು, ಯಾವ ಟೋನ್ ಅನ್ನು ಹೇಳ್ತೀವಿ? ಇದು ಭಾವಗೀತೆಯೋ, ಭಕ್ತಿ ಗೀತೆಯೋ, ಶೋಕ ಗೀತೆಯೋ, ಏನ ರಾಷ್ಟ್ರಗೀತೆಯೋ, ದೇಶ ಪ್ರೇಮದ್ದು, ಏನು ಪ್ರೀತಿಯೋ ಎಂತ ಹಿಂಗಿರುತ್ತಲ್ಲ ಹಂಗಾರೆ ಅದು. ಇದು ಯಾವ ರೀತಿ ಲೆಸನ್ ಅಂದಂಗಿದ್ದಾರೆ. ಇದು ಹ್ಯೂಮರಸ್ ಲೆಸನ್, ಇದು ಹಾಸ್ಯ ಮಾಡುವಂತ ಲೆಸನ್? ಇಲ್ಲ ಇಲ್ಲ ಇಲ್ಲ. ರೊಮ್ಯಾಂಟಿಕ್ ಲೆಸನ್ ಇದು? ರೊಮ್ಯಾಂಟಿಕ್ ಲೆಸನ್ ಏನೋ ಅಲ್ಲ. ಥ್ರಿಲ್ಲಿಂಗ್ ಲೆಸನ್ ಇದು? ಏನಿಲ್ಲ. ಥ್ರಿಲ್ಲಿಂಗ್ ಅಂದ್ರೆ ಈಗ ಇಂಗ್ಲಿಷ್ ಮೀಡಿಯಂದವ್ರ 10th ಒಂದು ಲೆಸನ್ ಅದ, ದ ಮಿಡ್ ನೈಟ್ ವಿಸಿಟರ್ ಅಂತೇಳಿ. ಆ ಡಿಟೆಕ್ಟಿವ್ ಇರ್ತಾವಲ್ಲ, ಅವು ಥ್ರಿಲ್ಲಿಂಗ್ ಇರ್ತಾವ್ರಿ. ಇದು ಸ್ಯಾಟ್ರಿಕಲ್ ಲೆಸನ್. ಇದು ಸ್ಯಾಟ್ರಿಕಲ್ ಅಂದ್ರೆ ಎಂತದಕ್ಕಂತಾರ ಹೇಳ್ತೀನಿ ಕೇಳ್ಕೊರಿ.
ಎರಡು ಶಬ್ದದ ಮೀನಿಂಗ್ ಇಂಪಾರ್ಟೆಂಟ್ ಇಲ್ಲ. ಫೇಬಲ್ ಅದ ಮೀನಿಂಗ್ ತಿಳ್ಕೊರಿ, ಸೆಟ್ರಿಕಲ್ ಮೀನಿಂಗ್ ತಿಳ್ಕೊರಿ. ಫೇಬಲ್ ಅಂದ್ರೆ ಎ ಸ್ಟೋರಿ ಇನ್ ವಿಚ್ ಅನಿಮಲ್ಸ್ ಆರ್ ಯೂಸ್ಡ್, ಇನ್ಸೆಕ್ಟ್ಸ್ ಆರ್ ಯೂಸ್ಡ್ and they are treated as human beings, and usually that story teaches a moral lesson. Okay, it is such a story is called a fable. So satirical means tell something actually using the word what actually you feel. ನಿನಗೇನು ಅನಿಸ್ತದ ನೋಡ್ರಿ ಅದನ್ನ ಹೇಳಲಾರ್ದ ಅದಕ್ಕೆ ವಿರುದ್ಧವಾದ ಶಬ್ದ ಬಳಸಿ ಹೇಳೋದಂತ ಸ್ಟೈಲ್ ಅದ. ಅದಕ್ಕೆ ಸ್ಯಾಟ್ರಿಕಲ್ ಅಂತ ಕರೀತಾರೆ. ಸಟಾಯರ್ ಅಂತ ಐತಿ, ಐರನಿ ಸಟಾಯರ್ ಅಂತ ಕರೀತಾರೆ. ಈಗ ನಾನು ಕ್ಲಾಸ್ನಾಗ ಇದ್ದೆ, 10 ಗಂಟೆ ಕಾಲೇಜ್ ಸ್ಟಾರ್ಟ್ ಅಂತ ತಿಳ್ಕೊರಿ. ಒಬ್ಬ ಯಾವನೋ 10:30 ಬಂದ ಮ್ಯಾ ಐ ಕಮಿನ್ಸು ಅಂತಾನ. ತಲೆ ಕೆಟ್ಟ ಬಿಡ್ತದ್ರಿ. ಏನಪ್ಪ ಪುಣ್ಯಾತ್ಮ, ಎಷ್ಟು ದೌಡು ಕಾಲೇಜ್ಗ, ಪುಣ್ಯಾತ್ಮ ಅಂತೀವಿ. ಅವ್ನು ನಿಜವಾಗ್ಲೂ ಪುಣ್ಯಾತ್ಮ ಅಂತ ಅನ್ಸುತ್ತೆ ನಮಗ. ಏನು ಪಾಪಿಸ್ಟದಿಯೋ ನೀನು ಮಾರಾಯಣ, ಏನೋ ಇಷ್ಟು ದೌಡು ಕಾಲೇಜ್ಗ ಅಂತೀವಿ. ಅಂದ್ರೆ ಇಷ್ಟು ದೌಡ್ ಅಂತ ಅನ್ನುವಂಥ ವಿಚಾರ ಇರ್ತನ್ರಿ. ಇಷ್ಟ್ಯಾಕೆ ಲೇಟು ಅನ್ನಕ್ಕೆ ಇಷ್ಟು ದೌಡು ಅಂತೀವಿ. ಯಾರೋ ಒಬ್ಬ ಹೆಣ್ಮಗಳು ಅಗ್ಲಿ ಅದಾಳ, ಹೆಂಗದಾಳ ಹೆಣ್ಮಗಳು, ಆಹಾ ಏನ್ ಚೆಲುವದಾಳಪ್ಪ ಮಾರಣ, ಯಪ್ಪ ಜಲಮ ಏನ್ ಚೆಲುವದಾಳಪ್ಪ ಅಂತೀವಿ. ಅಗ್ಲಿ ಅದಾಳ ಅನ್ನೋ ಮೀನಿಂಗ್ ಕೊಡಾಕ ಚೆಲುವಿ ಅಂತ ಶಬ್ದ ಬಳಸ್ತೀವಿ. ಯಾರೊಬ್ರು 8 ಕೂಡಿಸಿದ್ರೆ 50 ಅಂದಪ್ಪ. ಅಲ್ಲೋ 8 ಕೂಡಿಸಿದ್ರೆ 50 ಅಂತೀಯಲ್ಲೋ ಪುಣ್ಯಾತ್ಮ, ಏನ್ ಶಾಣೆ ಅದಿಯಪ್ಪ ನೀನು. ಹಿಂಗತೆ ಏನ್ ದಡ್ಡದೆ ಅನ್ನಕ ಶಾಣೆ ಅದಿ ಅಂತ ಬಳಸ್ತೇವೆ. ಹಿಂಗ ಹೇಳ್ಬೇಕಾದದ್ದಕ್ಕ ಅರ್ಥಕ್ಕೆ ವಿರುದ್ಧವಾಗಿ ಶಬ್ದ ಬಳಸಿ ಮಾತಿನಲ್ಲಿ ಒಂದು ಇಫೆಕ್ಟ್ ತರೋದ್ರ ಸಲುವಾಗಿ ಹಂಗತೆ ಮಾಡುವಂತದ್ದೊಂದು ಸ್ಟೈಲ್ ಅದ. ಇದಕ್ಕ ಸಟಾಯರ್ ಅಂತ ಕರೀತಾರ. ವಿದ್ಯಾರ್ಥಿಗಳೇ, ನಮ್ದು ಜೆಂಟಲ್ಮನ್ ಆಫ್ ದ ಜಂಗಲ್ ಅದಲ್ಲ, ಇದು ಒಂದು ಸಟಾಯರ್ ಹೌದು. ಹೆಂಗ ಅಂತ ಒಂದು ಫೇಬಲ್ ಹೌದು. ಹೆಂಗಂದ್ರೆ ಅನಿಮಲ್ಸ್ ಅದಾವೆ ಮಾತಾಡ್ತವೆ. ಒಂದು ಸಟಾಯರ್ ಹೌದದು. ಹೆಂಗಂತ ಕೇಳಿದ್ರ ಲೆಸನ್ ಅದ ಟೈಟಲ್ ನೋಡು, ದ ಜೆಂಟಲ್ಮನ್ ಆಫ್ ದ ಜಂಗಲ್ ಅಂತ ಐತಿ. ಆಕ್ಚುಲಿ ಕಾಡು ಪ್ರಾಣಿಗಳವು ಹೌದಲ್ಲ, ಅವಕ್ಕ ಟೀತ್ ಇರ್ತಾವ, ಕ್ಲಾಸ್ ಇರ್ತಾವ, ಕ್ರಿಯಲ್ ಇರ್ತಾವ, ವೈಡ್ ಇರ್ತಾವ. ಅಂತದ್ದು ಕ್ರೂರ ಪ್ರಾಣಿಗಳನ್ನ ಯೋಮೋ ಕೆನಾಟ್ ಅವ್ರು ಏನಂತಾರ, ಜಂಟಲ್ಮಣ್ಣು ಅಂತಾರ. ಜಂಟಲ್ಮನ್ ಅಂದ್ರೆ ಅವು ಏನಾರ ಮತ್ತೆ ರೈಟರ್ ಅಂತಾರಲ್ಲ. ಹಾಗಾದ್ರಿಂದ ಈ ಪಾಠದಲ್ಲಿ ಏನೈತೆ ಅಂದ್ರ ಮೀನಿಂಗು, ಆಹಾ ಏನು ಸಭ್ಯ ವ್ಯಕ್ತಿಗಳಪ್ಪ, ಎಲ್ಲರನ್ನೂ ಹರಿದು ತಿಂದು ಬಿಡ್ತಿರ್ಲಪ್ಪ ನೀವು, ಎಲ್ಲರನ್ನೂ ಶೋಷಣೆ ಒಳಪಡಿಸ್ತಿರ್ಲಪ್ಪ, ಏನು ಸಭ್ಯ ವ್ಯಕ್ತಿಗಳಪ್ಪ ನೀವು ಅಂದ್ರೆ ಸಟಾಯರ್ ಇದು. ಆದ್ದರಿಂದ ಈ ಆಪ್ಷನ್ ಕರೆಕ್ಟ್ ಆಗ್ತೈತಿ. ಓಕೆ, ಒಂಚೂರು ನಿಮಗೆ ಹೇಳ್ಬೇಕಾದಂಥದ್ದು ಅವಶ್ಯಕತೆ ಇತ್ತು ಅಲ್ಲೇ, ಅದಕ್ಕೆ ಹೇಳಿದೆ ನಿಮಗೆ ಅದನ್ನು. ನೆಕ್ಸ್ಟ್ 10th ಕ್ವಶನ್ ಅಂತ ಬರ್ರಿ. 10th ಕ್ವಶನ್, ಮ್ಯಾಚ್ ದ ಕಾಲಮ್ ಎ ವಿತ್ ಬಿ ರಿಲೇಟೆಡ್ ರಿಗಾರ್ಡಿಂಗ್ ದ ಲೆಸನ್ ದ ಜೆಂಟಲ್ಮನ್ ಆಫ್ ದ ಜಂಗಲ್ ಅಂತ ಅದ. ಇದನ್ನೇನು ಕೊಡೋದ ಅವಶ್ಯಕತೆನೇ ಇಲ್ರಿ, ಯಾಕಂದ್ರೆ ಅದ ಲೆಸನ್ದಾಗ ಬಂದಿರತಕ್ಕಂಥ ಕ್ವಶನ್ಸ್ಗಳನ್ನೇ ಕೊಟ್ಟಿರ್ತಾರಲ್ಲಿ, ನೋಡ್ಬಿಟ್ರಿ ಇವನ್ನ. ಇದು PUC ಫಸ್ಟ್ ಇಯರ್ ವಿದ್ಯಾರ್ಥಿಗಳೇ, ನಿಮ್ಗೆ 10th ಇವೆಲ್ಲ ಇರೋದಿಲ್ಲ. ಒಂಥರದ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಗೆ PUC ಫಸ್ಟ್ ಇಯರ್ಗೆ ಆಗ್ತದ. ಮತ್ತೆ ಇದೇ ಮೆಥಡ್ ಸೆಕೆಂಡ್ PUC ಐತಿ. ಡಿಫರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ಗಳು ಬರ್ತಾವ್ರಿ. ಬಟ್ ನಾನು 1 ಮಾರ್ಕ್ ಕ್ವಶನ್ಸ್ ತೆಗೆದಿಲ್ಲ, ಹಿಂಗೆಲ್ಲ ಮಾಡಕ್ ಹೋಗಿಲ್ಲ, ನಮ್ಗೆಲ್ಲ ಇಷ್ಟು ಟೈಮ್ ಇರಲ್ಲ. ಹಾಗಾಗಿ ನಾವು ಒಬ್ಬನೇ ಎಲ್ಲ ಮಾಡ್ಬೇಕಲ್ಲ, ಸ್ವಲ್ಪ ಇಡೀ ಲೆಸನ್ ಅದ್ದು, ಹಿಂಗಾಗಿ ನನಗೆ ಟೈಮ್ ಇಲ್ಲ. ಹಾಗಾಗಿ ನಾನು ಬರೀ WH ಕ್ವಶನ್ಸ್ ಮಾಡಿನಿ. ಹೆಲ್ಪ್ ಡೆಫಿನೆಟ್ಲಿ ಆಗ್ತದೆ. ಕೇಳೋ ಮೆಥಡ್ ಅಷ್ಟೇ ಚೇಂಜ್ ಇರ್ತದೆ ಅಷ್ಟೇ. ಬಟ್ ಅದೇನದ ಮ್ಯಾಟರ್ ಅಂತೂ ಪರ್ಫೆಕ್ಟ್ ಆಗಿದ್ರೆ ಸಾಕು. ನೀವು ಯಾವ್ದಾರ ರೀತಿ ಮ್ಯಾಟರ್ ಓದು, ಕೇಳೋ ಸ್ಟೈಲ್ನೊಳಗೆ ಆನ್ಸರ್ ಮಾಡಷ್ಟೇ. ನಾನು ಇದನ್ನ ಮಾಡಿಲ್ಲ, ಬಟ್ ಇದು ಇರ್ತದ. PUC ಫಸ್ಟ್ ಇಯರ್ ಐತಿ, ಸೆಕೆಂಡ್ ಇಯರ್ ಐತಿ. ಕ್ವಶನ್ ಪೇಪರ್ ಬಿಡಿಸ್ದಂಗೆಲ್ಲ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ. ನಾನು ಕ್ವಶನ್ ಪೇಪರ್ನ ಪ್ರತಿ ಲೆಸನ್ದು ಹಾಕ್ತಾ ಹೋಗ್ತೀನಿ, ಪ್ರತಿ ಪೋಯಮ್ ಅದು ಹಾಕ್ತಾ ಹೋಗ್ತೀನಿ. ಫಸ್ಟ್ ಇಯರ್ಗೂ ಹಾಕ್ತೀನಿ, ಸೆಕೆಂಡ್ ಇಯರ್ಗೂ ಹಾಕ್ತೀನಿ. 2 ಕ್ವಶನ್ ಬ್ಯಾಂಕ್ಗಳು ಇವೆ ನನ್ನ ಕಡೆ. ಸರಿಯಾಗಿ ನೋಡ್ಕೊಡ್ರಿ, ಶಿಸ್ತ ಯೂಸ್ಫುಲ್ ತಗೊಳ್ರಿ. ಓಕೆ, ಬರ್ರಿ ನೋಡೋಣ. ಇವೆಲ್ಲ ಬಿಡಿಸ್ತಾ ನನ್ನ ವಾಯ್ಸ್ ಅನ್ನ ನೀವು ಕೇಳ್ತಾ ಇದ್ರೆ, ನನ್ನ ವರ್ಡ್ಸ್ ಅನ್ನ ನೀವು ಕೇಳ್ತಾ ಇದ್ರೆ, ಯು ವಿಲ್ ಗೆಟ್ ಸಮ್ ಒಂದೇನದಲ್ಲ ಗೈಡೆನ್ಸ್ ಡೆಫಿನೆಟ್ಲಿ ಸಿಗ್ತದೆ. ಐ ವಿಲ್ ಶೋ ಎ ಪ್ರಾಪರ್ ವೇ ಟು ಯು ಟು ಲೀಡ್ ಟು ಸಕ್ಸಸ್. ಓಕೆ, ಎಲಿಫೆಂಟ್ ಅದ, ಲಯನ್ ಅದ, ಫಾಕ್ಸ್ ಅದ. ವಾಂಟೆಡ್ ಪೀಸ್ ಅಂಡ್ ಟ್ರ್ಯಾಂಕ್ಯುಲಿಟಿ, ಲಯನ್ ಆಗ್ತದ್ರಿ. ಚೇರ್ಮನ್ ಆಫ್ ದ ಕಮಿಷನ್ ಫಾಕ್ಸ್ ಆಗ್ತದೆ. ಮ್ಯಾಚ್ ಮಾಡೋದಿದು. ಆನರಬಲ್ ಮಿನಿಸ್ಟರ್ ಆಫ್ ದ ಜಂಗಲ್ ಕಿಂಗ್ಡಮ್ ಅದಲ್ಲ, ಎಲಿಫೆಂಟ್ ಆಗ್ತೈತಿ. ಬಟ್ ಇಲ್ಲಿ ಹೆಂಗದ ಹಂಗ ನಾವು ಜೋಡಿಸ್ಕೋಬೇಕು, ಇಲ್ಲಿ ಹೆಂಗದ ಹಂಗ ನಾವು ಜೋಡಿಸ್ಕೋಬೇಕು. 1ನೇದಕ್ಕೆ ಯಾವ್ದು ಬರ್ತೈತಿ? ಸಿ ಆಗ್ತೈತಿ. 2ನೇದಕ್ಕ ಎ ಆಗ್ತೈತಿ. 3ನೇದಕ್ಕ ಬಿ ಆಗ್ತೈತಿ. CAB ಯಾವ್ದದ? ಸಿ ಇಲ್ಲ, ಸಿ ಐತಿ, ಆದ್ರೆ ಬಿ ಐತಿ.
ನಮ್ದು ಸಿ ಎ ಬಿ ಬರಬೇಕು. ಸಿ ಐತಿ, ಎ ಬಿ ಐತಿ, ಇದು ಕರೆಕ್ಟ್ ಅದ ನೋಡ್ರಿ. ನಾ ಏನ್ ಮಾತಾಡ್ತೀನಲ್ಲ ಈ ತರ ನಿಮ್ ಬ್ರೈನ್ ನಲ್ಲಿ ಥಿಂಕಿಂಗ್ ನಡಿಬೇಕ್ರಿ ಕ್ವಶನ್ ಪೇಪರ್ ಬಿಡಿಸುವಾಗ. ಸರಿನಾ? ನೆಕ್ಸ್ಟ್ ಕ್ವಶನ್ ಇಲ್ಲ ಬಂತು. ವಾಟ್ ವಾಸ್ ದ ಕಮಿಷನ್ಸ್ ವರ್ಡಿಕ್ಟ್ ಅಂದ್ರೆ ಜಜ್ಮೆಂಟ್. ಏನ್ ಜಜ್ಮೆಂಟ್ ಕೊಡ್ತೀವೋ ರಿಗಾರ್ಡಿಂಗ್ ದ ಹಟ್. ಫಸ್ಟ್ ಇಶ್ಯೂ ಆಗ್ತೈತಲ್ಲ ಎಲಿಫೆಂಟ್ ಜೊತೆಗೆ, ಏನು ಜಜ್ಮೆಂಟ್ ಕೊಟ್ಟು ಅಂತ ಗೊತ್ತದಲ್ಲ, ಇನ್ ಫೇವರ್ ಆಫ್ ದ ಎಲಿಫೆಂಟ್. ಹೌದಲ್ಲ? ಮ್ಯಾನ್ಗೆ ಏನ್ ಹೇಳ್ತಾನೆ, ಯು ಕ್ಯಾನ್ ಬಿಲ್ಡ್ ಅನದರ್ ಹಟ್ ಸಮ್ವೇರ್ ಯು ಲೈಕ್ ಅಂಡ್ ವಿ ವಿಲ್ ನಾಟ್ ಡಿಸ್ಟರ್ಬ್ ಯು ಅಂತ ಹೇಳಿ. ಏನು ವರ್ಡಿಕ್ಟ್ ಅಥವಾ ಫಸ್ಟ್ ಜಜ್ಮೆಂಟ್, ಏನು ಜಜ್ಮೆಂಟ್ ಕೊಡ್ತೀವಿ ಫಸ್ಟ್ ಇನ್ಕ್ವೈರಿ ಕಮಿಷನ್? ಹೌದಲ್ಲ? ದ ಮ್ಯಾನ್ ಶುಡ್ ಬಿ ಕಂಪನ್ಸೇಟೆಡ್ ಫಾರ್ ಹಿಸ್ ಲಾಸ್. ಇಲ್ಲ, ಮನುಷ್ಯನಿಗೆ ಒಂದು ಪರಿಹಾರ ಕೊಡಬೇಕು ಅಂತ ಜಜ್ಮೆಂಟ್ ಕೊಡ್ತೇವೆ? ಇಲ್ಲ, ರಾಂಗ್. ದ ಎಲಿಫೆಂಟ್ ಶುಡ್ ರಿಟರ್ನ್ ದ ಹಟ್ ಟು ದ ಮ್ಯಾನ್. ನೋ, ಈ ರೀತಿ ಹೇಳೇ ಇಲ್ಲ. ದ ಎಲಿಫೆಂಟ್ ಕುಡ್ ಕೀಪ್ ದ ಹಟ್. ನೋಡಪ್ಪ ಎಲಿಫೆಂಟ್, ಆ ಹಟ್ ನೀನೇ ಇಟ್ಕೋ. ಮನುಷ್ಯ ಯು ಶುಡ್ ಬಿಲ್ಡ್ ಎ ನ್ಯೂ ಹಣ್ಣು, ಬೇಕಾದ್ರೆ ನೀವು ಬೇರೆದೊಂದು ಗುಡ್ಸಲ ಕಟ್ಕೋ. ಇದು ಕರೆಕ್ಟ್ ಆಗ್ತದೆ. ಇದ ವರ್ಡಿಕ್ಟ್ ಇನ್ಕ್ವೈರಿ ಕಮಿಷನ್ ಕೊಟ್ಟದ್ದು. ಡಿ ಕ್ವಶನ್ ಏನದಲ್ಲ, ಡಿ ಆಪ್ಷನ್, ದ ಹಟ್ ಶುಡ್ ಬಿ ಡಿಸ್ಟ್ರಾಯ್ಡ್. ಇಲ್ಲ, ಇದೇನಾಗಿಲ್ಲ, ಇದು ಬ್ಯಾಡ, ಇದು ಕರೆಕ್ಟ್ ಅದ, ಸಿ. 12th ಕ್ವಶನ್, ಹೌ ಡಿಡ್ ದ ಮ್ಯಾನ್ ಅಲ್ಟಿಮೇಟ್ಲಿ ಅಂದ್ರೆ ಕಟ್ ಕಡೆಗ ಫೈನಲಿ, ರಿಸಾಲ್ವ್ ಅಂದ್ರೆ ಟು ಗೆಟ್ ಸೊಲ್ಯೂಷನ್ ದ ಸಿಚುವೇಶನ್. ಮನುಷ್ಯ ಫಸ್ಟ್ ಎಲಿಫೆಂಟ್, ಆಮೇಲೆ ರೈನೋಸರಸ್, ಆಮೇಲೆ ಮತ್ತೊಂದು ಹೈನ, ಎಲ್ಲ ಅನಿಮಲ್ಗಳು ಇವಾಗ ಗುಡ್ಸಲ ಕಟ್ಕೊಂತ ಹೋಗ್ತಾನ, ಅವು ಅಕ್ಯುಪೈ ಮಾಡ್ಕೊಂತಾನ ಹೋಗ್ತಾವ್ರೆ. ಲಾಸ್ಟ್ ಅನ್ಕೊಂತಾನ ಐ ಕ್ಯಾನ್ ನಾಟ್ ಗೆಟ್ ಜಸ್ಟಿಸ್ ಇನ್ ದಿಸ್ ವೇ ಅಂತೇಳಿ, ಅಂಡ್ ಐ ಶುಡ್ ಮೇಕ್ ಎನ್ ಎಫೆಕ್ಟಿವ್ ಪ್ಲಾನ್ ಅಂತಾರ. ಅದ್ರದ ಹೇಳ್ತಾರೆ ಇವರು ಕ್ವಶನ್ ಸರ್ ಏನಂತಾರ ಅಂದ್ರ, ಹೌ ಡಿಡ್ ದ ಮ್ಯಾನ್ ಅಲ್ಟಿಮೇಟ್ಲಿ ರಿಸಾಲ್ವ್ ದ ಸಿಚುವೇಶನ್. ಹೆಂಗ ಸೊಲ್ಯೂಷನ್, ಸಮಸ್ಯೆ ಪರಿಹಾರ ಮಾಡ್ಕೊಂಡ್ರ ಏನ್ ಮಾಡ್ತಾನ್ರಿ, ದೊಡ್ಡದೊಂದು ಗುಡ್ಸಲ ಕಟ್ತಾನ್ರಿ, ಎಲ್ಲಾ ಅನಿಮಲ್ಗಳನ್ನ ಟ್ರಿಕ್ ಮಾಡಿ ಒಳಗ್ ಕರೆಸ್ತಾನ್ರಿ, ಸುಟ್ಟು ಹಾಕ್ಬಿಡ್ತಾನ್ರಿ ಗುಡ್ಸಲನ, ಅನಿಮಲ್ಸ್ ಅನ್ನ ಬೇರೆ ಗುಡ್ಸಲ ಕಟ್ಕೊಂಡು ಆರಾಮಾಗಿ ಇರ್ತಾನ. ಅದನ್ನ ಹೇಳುವಂತ ಆಪ್ಷನ್ ರೈಟ್ ಇರ್ತದ. He appealed to the king of the jungle again. No. He did not build a hut. No. He tricked the animals, all the animals, into a hut, bigger and better hut, and burned hut and all animals. Idu correct agtadri. He accepted the commission's decision and moved on. Iskontiದ್ದ ಮುಂದೆ ಹೋಗ್ತಿದ್ದ, ಏಟ್ ಒಂದ್ ಸ್ವಲ್ಪ ಹೋಗ್ತಾನ್ರಿ, ಬಟ್ ಲಾಸ್ಟ್ ಏನ್ ಮಾಡ್ತಾನ, ಯು ಕೆನಾಟ್ ಚೀಟ್ ಎ ಪರ್ಸನ್ ಆಲ್ವೇಸ್ ಅಂತ ಐತಲ್ಲ. ಹಾಗಾದ್ರಿಂದ ಲಾಸ್ಟ್ ಒಂದು, ದರ್ ಇಸ್ ನಥಿಂಗ್ ದಟ್ ಕ್ಯಾನ್ ಬಿ ದಟ್ ಕ್ಯಾನ್ ಟ್ರೆಡ್ ಅಂಡ್ ದಟ್ ಕ್ಯಾನ್ ನಾಟ್ ಬಿ ಟ್ರಾಪ್ಡ್ ಅಂತೇಳಿ, ಇದು ಅದ ಸಂಬಂಧಪಟ್ಟಂತದ್ದು ಒಂದು ಕ್ವಶನ್ ಬಂದ್ಬಿಡುತ್ತೆ ನೋಡ್ರಿ. ಈಗ ಏನ್ ಮಾಡ್ತಾನ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಫ್ರೇಸ್, ಇದೊಂದು ಫ್ರೇಸ್ ಕೊಡ್ತಾರ ಲೆಸನ್ ದಲ್ಲಿ ಬಂದಿದೆ. ಇದ್ರ ಮೀನಿಂಗ್ ಏನಂತಂದ್ರ, ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸ್. ನೋ, ಇದು ಲಾಸ್ಟ್ ಬರ್ತೈತಿ ಈ ಸೆಂಟೆನ್ಸ್, ಬಟ್ ಇದು ಅದಕ್ಕಿಂತ ಮೊದಲು ಬರ್ತದೆ. ಇದ್ರ ಮೀನಿಂಗ್ ಏನಾಗ್ತಂದ್ರೆ ಇಲ್ಲ ಐತ್ ನೋಡ್ರಿ, ದರ್ ಇಸ್ ನಥಿಂಗ್ ದಟ್ ಟ್ರೆಡ್ಸ್ ಆನ್ ದ ಅರ್ತ್ ದಟ್ ಕೆನಾಟ್ ಬಿ ಟ್ರಾಪ್ಡ್. ಈ ಭೂಮಿ ಮೇಲೆ ಏನೇನ್ ಅಡ್ಡಾಡ್ತೈತಲ್ಲ, ಟ್ರೆಡ್ ಅಂದ್ರೆ ಅಡ್ಡಾಡುದು, ಈ ಭೂಮಿ ಮೇಲೆ ಏನೇನ್ ಅಡ್ಡಾಡ್ತೈತಿ, ಆಣಿ ಐರಾವತ ಏನೇ ಅಡ್ಡಾಡ್ಲಿ, ಯಾವ್ದನ್ನು ಸಹಿತ ಟ್ರ್ಯಾಪ್ ಮಾಡ್ಲಾರ್ದು ಇಡಕ್ ಆಗುದಿಲ್ಲ. ಮನುಷ್ಯ ಅಷ್ಟು ಬುದ್ಧಿವಂತ ಅದನ, ದೇವ್ರನ್ನ ಟ್ರ್ಯಾಪ್ ಮಾಡ್ತಾನ್ರಿ ಅಪ್ಪ, ದೇವ್ರನ್ನ ಟ್ರ್ಯಾಪ್ ಮಾಡ್ತಾನ. ಈ ಭೂಮಿ ಮೇಲೆ ಇರ್ತಕ್ಕಂಥದ್ದನ್ನ ಟ್ರ್ಯಾಪ್ ಮಾಡಕ್ ಆಗಲ್ವೇ? ಈ ಮನುಷ್ಯ ತನ್ನಷ್ಟು ತಾನು ಅನ್ಕೊಂತಲ್ಲ, ಎಲ್ಲಾ ಅನಿಮಲ್ಗಳಿಂದ ಚೀಟ್ ಆದ ನಂತರ ಇದು ತಾನ ಅನ್ಕೊಂತಾನ, ಈ ಫ್ರೇಸ್ ಅನ್ಕೊಂಡ್ಬಿಡ್ತಾನ. ಈ ಫ್ರೇಸ್ ಮೀನಿಂಗ್ ಏನಂತ ಕೊಡ್ತಾರ ಮುಂದೆ, ಲಿಟರಲ್ ಮೀನ್ಸ್ ಅಂತೇಳಿ, ದರ್ ಇಸ್ ನಥಿಂಗ್ ದಟ್ ಟ್ರೆಡ್ಸ್ ಆನ್ ದ ಅರ್ತ್ ದಟ್ ಕೆನಾಟ್ ಬಿ ಟ್ರ್ಯಾಪ್ಡ್. ಟ್ರ್ಯಾಪ್ ಮಾಡಕ್ ಆಗಲಾರ್ದು ಯಾವುದು ಇಲ್ಲ, ಎಲ್ಲದನ್ನು ಟ್ರ್ಯಾಪ್ ಮಾಡಬಹುದು ಅಂತ ಹೇಳಿ. ಅದಲ್ಲ ಅಬ್ರಹಾಂ ಲಿಂಕನ್ ಅವರು ತಮ್ಮ ಒಂದು ಪೋಯಮ್ದೊಳಗೆ ಬರೀತಾರದು, ಬುಲಿಸ್ ಆರ್ ಈಸಿಯೆಸ್ಟ್ ಟು ಲಿಕ್ ಅಂತ ಹೇಳಿ ಬರೀತಾರೆ. ಯಾರ್ಯಾರು ಬುಲಿ ತರ ಇರ್ತಾರಲ್ಲ ಅವ್ರನ್ನ ಈಸಿಯಾಗಿ ಹೊಡೆದು ಹಾಕ್ಬಹುದು ಅಂತಾರ ಸರ್ ಅವರು, ಅಬ್ರಹಾಂ ಲಿಂಕನ್ ಅವರು. ಲೆಟರ್ ಟು ಹಿಸ್ ಸನ್ಸ್ ಟೀಚರ್ ಅಂತ ಐತಲ್ಲ ಅದರೊಳಗೆ. ಜಸ್ಟಿಸ್ ವಿಲ್ ಆಲ್ವೇಸ್ ಪ್ರಿವೇಲ್, ಇದೇನು ಬಂದಿಲ್ಲ ಲೆಸನ್ ಒಳಗ. ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್, ಇದು ಲೆಸನ್ ಬಂದಿಲ್ಲ. ಈ ಆಪ್ಷನ್ ರೈಟ್ ಆಗ್ತೈತಿ ಫ್ರೆಂಡ್ಸ್. ನೆಕ್ಸ್ಟ್ ಬರ್ತೀರಿ, ಫೋರ್ಟೀನ್ತ್ ಕ್ವಶನ್. ಹೌ ಡಿಡ್ ದ ಎಲಿಫೆಂಟ್ justify his occupation of the man's hut to the commission. Commission of inquiry ಕೂಡ್ತೈತಿ, ಸಿಟ್ಟಿಂಗ್ ಮಾಡ್ತೈತ್ರಿ, ಅಂಡ್ ನಂತರ ಏನ್ ಮಾಡ್ತೈತಿ, ಅದನ್ನ ಕೇಸ್ ಟ್ರೈ ಮಾಡ್ತೈತ್ರಿ. ಟ್ರೈ ಮಾಡಿದಾಗ ಎಲಿಫೆಂಟ್ಗೆ ಫಸ್ಟ್ ಚಾನ್ಸ್ ಕೊಡ್ತಾರ. ಎಲಿಫೆಂಟ್ ತಾನು ಮಾಡಿದ್ ಸರಿ ಐತಿ ಅಂತ ಹೆಂಗ್ ಹೇಳ್ತೈತಿ ಅಂತ ಹೇಳಿದ್ರಿ. ಹಿ ಕ್ಲೇಮ್ಡ್ ಹಿ ಹ್ಯಾಡ್ ಪರ್ಚೇಸ್ಡ್, ನಾ ರೊಕ್ಕ ಕೊಟ್ಟು ತಗೊಂಡಿನಿ. ಇಲ್ಲ, ರಾಂಗ್ ಆನ್ಸರ್. ಬಿ, ಹಿ ಆರ್ಗ್ಯೂಡ್ ದಟ್ ಹಿ ವಾಸ್ ಪ್ರೊಟೆಕ್ಟಿಂಗ್ ದ ಹಟ್ ಫ್ರಮ್ ಡ್ಯಾಮೇಜ್. ಡ್ಯಾಮೇಜ್ ಅಂದ್ರೆ ಹರಿಕೇನು, ಹೌದು.
ಹರಿಕೇನ್ ನಡೆದಿತ್ತು, ಬಂದಿತ್ತು, ಒಳಗ ಆಕ್ಸೆಸಿಬಿಲಿಟಿ ಫಾರ್ ಏರ್ ಇತ್ತು, ಅಂಥದ್ರಲ್ಲಿ ಹೋಗಿ ನಾನು ಕೂತ್ಕೊಂಡೆ, ಆ ಗುಡಿಸಲನ್ನ ಕಾಪಾಡಿದೆ. ಮತ್ತಲ್ಲಿ ವೆಕ್ಯಾಂಟ್ ಇತ್ತದ, ನಾನು ಅದನ್ನ ಅಕ್ಯುಪೈ ಮಾಡ್ಕೊಂಡೇನೆ. ಅಂದ ಎಕ್ಸ್ಪಾನ್ಷನ್ ನಮ್ಮ ಪದ್ಧತಿ, ಮತ್ತು ಅದನ್ನ ಮಾಡಿದ್ದು ಕರೆಕ್ಟ್ ಐತಿ ಅಂತ ತಿಳ್ಕೊಂಡು ಪ್ರೂವ್ ಮಾಡ್ತದ. ಆದ್ದರಿಂದ ಅದು ಮಾತಾಡಿದ್ದು ಕರೆಕ್ಟ್ ಆಗಿ ಎಲ್ಲ ಅನಿಮಲ್ಸ್ಗಳು ಒಪ್ತಾರೆ. ಹಿ ಸೆಡ್ ದ ಮ್ಯಾನ್ ಅಬ್ಯಾಂಡನ್ಡ್, ಮನುಷ್ಯ ಬಿಟ್ಟು ಹೋಗಿದ್ದೀನ್ರಿ ಅಂತ ಸುಳ್ಳು ರೀ, ತಪ್ಪ್ರಿ, ರಾಂಗ್ ಆನ್ಸರ್, ಸುಳ್ಳಲ್ಲ, ಏನದ ಫಾಲ್ಸ್, ಇದು ಫಾಲ್ಸ್ ಅಂತ ಅನ್ಬೇಕ್ರಿ, ನಾಟ್ ರೈಟ್. ಓಕೆ, ಹಿ ಸೆಡ್ ದೆರ್ ವಾಸ್ ಇನಫ್ ಸ್ಪೇಸ್, ಇದು ನಾಟ್ ರೈಟ್, ಇದು ರೈಟ್. 16th ಕ್ವಶನ್, ವಾಟ್ ಡಸ್ ದ ಫ್ರೇಸ್ ರೇಸ್ ಲೆಸ್ ಅಡೆಕ್ವೇಟ್ಲಿ, ನಮ್ದು ಎಂತ ರೇಸ್ ಅಂತಂದ್ರೆ ಅನಿಮಲ್ ರೇಸ್, ಅವು ಹೇಳ್ತಾವ್ರಿ ಲೆಸ್ ಅಡೆಕ್ವೇಟ್ಲಿ ಎಂಡೋಡ್ ವಿತ್ ಟೀತ್ ಅಂಡ್ ಕ್ಲಾಸ್. ನಮಗ ವಿ ಆರ್ ಎಂಡೋಡ್ ವಿತ್ ಟೀತ್ ಅಂಡ್ ಕ್ಲಾಸ್. ಎಂಡೋ ಅಂದ್ರೆ ಟು ಹ್ಯಾವ್, ಪೊಸೆಸ್. ನಮಗ ಟೀತ್ ಅದಾವ್ರಿ, ನಮಗೆ ಕ್ಲಾಸ್ ಅದಾವ. ಹರಿದು ತಿನ್ನೋಕ ಎರಡು ನಮಗೆ ಉಪಯೋಗ ಆಗ್ತಾವ. ಯಾರನ್ನ ಬೇಕಾದ್ರೂ ಮನಸ್ಸು ಮಾಡಿದ್ರೆ ನಾವು ಹೊರದು ತಿಂದು ಬಿಡ್ತೀವ್ರಿ. ಆಕ್ಚುಲಿ ನಮಗೆ ಇರಬಾರ್ದವು, ಲೆಸ್ ಅಡೆಕ್ವೇಟ್, ನಮಗ್ ಸೂಕ್ತ ಆಗೋದಿಲ್ಲ, ಆದ್ರೂ ನಮಗ ಅದಾವವು. ಹಿಂಗತೆ ಮನುಷ್ಯಂಗೆ ಹೇಳ್ತಾವವು. ಮನುಷ್ಯ ಒಬ್ಬವನ್ನ ಯಾಕೆ ತಗೊಂಡಿಲ್ಲ ನೀವು ಅಂತ ಕೇಳಿದ್ರೆ ಇವೆಲ್ಲ 3 ರೀಸನ್ ಕೊಡ್ತಾವ, 3-4 ರೀಸನ್. ವಿ ಆರ್ ಸೆಂಟ್ ಬೈ ಗಾಡ್ ಅಂತವ್ರಿ, ವಿ ಆರ್ ನೋನ್ ಫಾರ್ ಅವರ್ ಇಂಪಾರ್ಶಾಲಿಟಿ ಅಂತವ್ರಿ, ಮತ್ತ ಆಮೇಲೆ ವಿ ಆರ್ ಎಂಡೋಡ್ ವಿತ್ ಟೀತ್ ಅಂಡ್ ಕ್ಲಾಸ್ ಅಂತವ್ರಿ, ಮತ್ತ ನಿನಗದು ಇಲ್ಲ ಅಂತವ್ರಿ. ಅಂಡ್ ಮ್ಯಾನ್, ಯು ಆರ್ ಲೆಸ್ ಎಜುಕೇಟೆಡ್ ಅಂಡ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕಸಿ ಆಫ್ ದ ಜಂಗಲ್ ಅಂತವ್ರಿ. ಹಿಂಗೆಲ್ಲ ಹೇಳಿ, ಸೊ ವಿ ಹ್ಯಾವ್ ನಾಟ್ ಟೇಕನ್ ಎನಿ ಮ್ಯಾನ್ ಇನ್ ದ ಇನ್ಕ್ವೈರಿ ಕಮಿಷನ್ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನೈತಂತಂದ್ರ ನಮಗ ಟೀತ್ ಕ್ಲಾಸ್ ಅದಾವ, ಹಾಗಾಗಿ ನಾವು ಮೆಂಬರ್ಸ್ ಇದೀವಿ ಅನ್ನು ಮುಂದ ಕಮಿಷನ್ ಪರ್ಸ್ಪೆಕ್ಟಿವ್ ಏನು, ಆ ಅನಿಮಲ್ಸ್ ಗಳ ದೃಷ್ಟಿಕೋನ ಏನಿತ್ತು ಹಿಂಗ ಅನ್ಬೇಕಾದ್ರೆ ಅಂದ್ರೆ ಇಲ್ಲಿ ಆಪ್ಷನ್ಸ್ ಅದ ನೋಡ್ರಿ. ಏನ್ ಆಪ್ಷನ್ ಹೇಳ್ತಾರ ಅಂತಂದ್ರ, ದೇ ಬಿಲೀವ್ಡ್ ದಟ್ ಮ್ಯಾನ್ ವಾಸ್ ಫಿಸಿಕಲಿ ವೀಕ್, ದೇರ್ಫೋರ್ ಲೆಸ್ ಡಿಸರ್ವ್ ಅಂದ್ರೆ ಅರ್ಹ ಇರೋದು. ನೀ ಅನರ್ಹದಿಯೋ ಈ ಇನ್ಕ್ವೈರಿ ಕಮಿಷನ್ ಬರಾಕ, ಯಾಕಂದ್ರೆ ನೀನು ವೀಕ್ ಅದಿ, ಫಿಸಿಕಲಿ ವೀಕ್ ಅದಿ. ನಮ್ ತರ ಕ್ಲಾಸ್ ಅದಾವ ನಿನಗ ಹರತ್ ತಿನ್ನಕ, ನಮ್ ತರ ಟೀತ್ ಅದಾವ ನಿನಗ ಹರತ್ ತಿನ್ನಕ, ನೀ ಎಲ್ಲೋ ಮರ ವೀಕ್ ಅದಿ, ನಿನಗೇನೂ ಇಲ್ಲ, ಹಿಂಗಾಗಿ ನಿನ್ನ ನಾವು ತಗೊಂಡಿಲ್ಲಪ್ಪ. ಇದು ಕರೆಕ್ಟ್ ಅದ. ದೇ ಅಡ್ಮೈರ್ಡ್ ಮ್ಯಾನ್ಸ್ ಫ್ರೆಂಡ್ಲಿ ನೇಚರ್, ನೋ. ದೇ ಫೆಲ್ಟ್ ಸಿಂಪತಿ ಫಾರ್ ದ ಮ್ಯಾನ್ಸ್ ಪ್ಲೈಟ್, ನೋ. ದೇ ರಿಕಾಗ್ನೈಸ್ ದ ಮ್ಯಾನ್ಸ್ ಸ್ಕಿಲ್ ಆಫ್ ಬಿಲ್ಡಿಂಗ್ ನ್ಯೂ ಹಟ್ಸ್, ಇರ್ಲೆವೆಂಟ್ ರೀ, ಬಂದೇ ಇಲ್ಲ. ಓಕೆ, ಇದು ಕರೆಕ್ಟ್ ಆಗ್ತದ್ರಿ. ನೀವ್ ವೀಕ್ ಅದಿ, ಹಿಂಗ ನಮಗೆ ಟೀತ್ ಅದಾವ, ಕ್ಲಾಸ್ ಅದಾವ, ನಿನಗೈತೇನೋ ಅಂದ್ರೇನು, ನೀನು ವೀಕ್ ಅದಿ, ಯು ಕೆನಾಟ್ ಡಿಸರ್ವ್ ಟು ಬಿ ಒನ್ ಆಫ್ ದ ಮೆಂಬರ್ಸ್ ಆಫ್ ಇನ್ಕ್ವೈರಿ ಕಮಿಷನ್ ಅಂತ ತಿಳ್ಕೊಂಡು. 17th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಟ್ರೂ? ಇದು ಕೆಳಗ 4 ಸ್ಟೇಟ್ಮೆಂಟ್ಸ್ ಕೊಟ್ಟಾರ. ಒಂದಾದ್ರೂ ಟ್ರೂ ಇರ್ಬೋದು, ಎರಡಾದ್ರೂ ಟ್ರೂ, ಮೋರ್ ದನ್ 1 ಆದ್ರೂ ಟ್ರೂ ಇರ್ಬೋದು. ಯಾವ್ಯಾವ್ದು ಸರಿ ಅಂತಾರ ಇವ್ರು ಎರಡೇ ಕೊಡ್ತಾರಲ್ಲಿ ಆಪ್ಷನ್ಸ್ ಒಳಗ, 1, 2, 1, 2, 1, 2, ಇದು ಒಂದ್ ಯಾವ್ದೋ ಒಂದೇ ಕೊಡ್ತಾರ. ನೋಡೋಣ್ರಿ. ಮಿಸ್ಟರ್ ಎಲಿಫೆಂಟ್ ಫೌಂಡ್ ರೈನೋಸರಸ್ ಇನ್ಸೈಡ್ ದ ಬಿಗ್ ಹಟ್. ಇಲ್ಲ, ರಿವರ್ಸ್ ಆಗ್ತದ. ದೊಡ್ಡ ಹಟ್ ಕಟ್ಟಿದ ಮೇಲೆ ರೈನೋಸರಸ್ ಓಡಿ ಹೋಗ್ತೈತಿ, ನಾನೇ ಫಸ್ಟ್ ಅಪ್ಪ ಇದ್ರೊಳಗೆ ಗುಡ್ಸಲಾಗ ಅಂತ ಓಡಿ ಹೋಗಿ ನಾನೇ ಫಸ್ಟ್ ಅಂತ ಒಳಗೆ ಹೋದ್ರ ಆಲ್ರೆಡಿ ಎಲಿಫೆಂಟ್ ಅದ್ರೊಳಗೆ ಐತಿ. ಇವ್ರೇನಂತಾರ, ಎಲಿಫೆಂಟ್ ರೈನೋಸರಸ್ ನೋಡ್ತೈತಿ ಅಂತಾರ, ಅಂದ್ರೆ ರೈನೋಸರಸ್ ಮೊದಲು ಮಲ್ಕೊಂಡೈತಿ ಅಂತೇಳಿ. ತಪ್ಪಿದು, ಇದು ತಪ್ಪಾಗ್ತದೆ. ಲೆಸನ್ ಓದ್ರಿ ನೀವು, ಕ್ಲಿಯರ್ ಆಗ್ತದೆ. ಮಿಸ್ಟರ್ ಹೈನಾ ವಾಸ್ ಚೇರ್ಮನ್, ನೋ, ಇದೆಯಲ್ಲ ಅದರಿ, ಯಾರವ್ರ ಚೇರ್ಮನ್? ಫಾಕ್ಸ್. ಮಿಸ್ಟರ್ ಎಲಿಫೆಂಟ್ ವಾಸ್ ಒನ್ ಆಫ್ ದಿ ಆನರಬಲ್ ಮಿನಿಸ್ಟರ್ಸ್ ಆಫ್ ದ ಜಂಗಲ್, ಇದು ಕರೆಕ್ಟ್ ಅದ. ಮಿಸ್ಟರ್ ಎಲಿಗೇಟರ್ ಬಾಸ್ಕ್ಡ್ ಆನ್ ದ ರೂಫ್, ಇದು ಕರೆಕ್ಟ್ ಅದ. ಅಂದ್ರೆ 3 and 4 ಕರೆಕ್ಟ್. ಇವ್ರೇನಂತಾರ, ಟ್ರೂ ಅಂತಾರ. 3 and 4, 3 ಅಂತಾರ, ಇದು 1 ಐತಿ, 3 ಅಂತಾರ, 3 ಐತಿ, 4 ಅಂತಾರ, ಕರೆಕ್ಟ್. ಇದು ಆಪ್ಷನ್ ಕರೆಕ್ಟ್ ಆಗ್ತದೆ. ಸರಿ ಆಗ್ತದಿಲ್ರಿ? ಓಕೆ, 18th, ಹೂ ಆರ್ ದಿ ಅಪಾಯಿಂಟೆಡ್ ಮೆಂಬರ್ಸ್ ಆಫ್ ದ ಕಮಿಷನ್ ಆಫ್ ಇನ್ಕ್ವೈರಿ? ಗೊತ್ತಲ್ಲ, 5 ಜನ ಇದಾರ. 1, 2, 3, 4, 5 ಕೊಡ್ತಾರೆ ಇವರು. ಹಿಂಗ ಪ್ರತಿ ಆಪ್ಷನ್ದಲ್ಲಿ ABCD ಒಳಗ ನಾವು ಯಾವ್ದು ರೈಟ್ ಆಪ್ಷನ್ ಹುಡುಕ್ಬೇಕು. ರೈನೋಸರಸ್ ಐತಿ, ಬಫೆಲೋ ಐತಿ, ಅಲಿಗೇಟರ್ ಐತಿ, ಫಾಕ್ಸ್ ಐತಿ, ಲೆಪಾರ್ಡ್ ಐತಿ, ಇದು ಕರೆಕ್ಟ್ ಆಗ್ತೈತಿ. ಉಳ್ಕದ್ರಲ್ಲಿ ಒಂದು ತಪ್ಪು ಇರಬೇಕು. ಲಯನ್ ಐತಿ ಅಂತಾರ, ಇಲ್ವೇ ಇಲ್ಲ, ತೆಗೆದಾಕ್ಬಿಡು. ರೈನೋಸರಸ್ ಐತಿ, ಬಫೆಲೋ ಐತಿ, ಅಲಿಗೇಟರ್ ಐತಿ, ಫಾಕ್ಸ್ ಐತಿ, ಹೈನಾ ಐತಿ ಅಂತಾರ, ತಪ್ಪು. ಬಫೆಲೋ ಐತಿ, ರೈನೋಸರಸ್ ಐತಿ, ಫಾಕ್ಸ್ ಐತಿ, ಲೆಪಾರ್ಡ್ ಐತಿ, ಎಲಿಫೆಂಟ್ ಅಂತಾರ, ತಪ್ಪು. ಇದು ಕರೆಕ್ಟ್ ಅದ.
19th ಕ್ವಶನ್. 19th ಕ್ವಶನ್ ಏನದ ಅಂತಂದ್ರೆ ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್. ಆಗಲೇ ಒಂದು ಈ ತರ ಕ್ವಶನ್ ಬಿಡಿಸಿವ್ ನಾವ್ರಿ. ಅಂದ್ರೆ ಒಂದು ಕ್ವಶನ್ ಪೇಪರ್ನೊಳಗೆ 10 ಕ್ವಶನ್ಸ್ ಇರ್ತಾವ. ಈಗ ಬಿಡಿಸಕತ್ತೀವಲ್ಲ ಇದನ್ನಾದ್ರೂ ತಗೋಬಹುದು, ಆಗಲ್ ಬಿಡಿಸಿದಲ್ಲ ಅದನ್ನಾದ್ರೂ ತಗೋಬಹುದು. ಇವನ್ನ ತಗೋಬೇಕಂತನೂ ಏನೂ ಇಲ್ಲ ಫ್ರೆಂಡ್ಸ್. ಸುಮ್ಮನೆ ಸುಳ್ಳು ಹೇಳಬಾರ್ದು ಆ ರೀತಿ. ಇವನ್ನೇ ತಗೋಬೇಕಂತೇನಿಲ್ಲ. ಈ ತರಹ ನಾನೊಬ್ಬ ಟೀಚರ್, ನಾ ಡಿಫ್ರೆಂಟ್ ಆಗಿ ಕೊಡ್ಬೇಕನ್ನುವಂತ ಆಸೆ ಅದ ಏನ್ರಿ. ನಾನೊಂದು ಬೇರೆ ಹುಟ್ಟಿಸ್ಕೊಂಡು ನಾವು ಕೊಡ್ಬೋದ್ರಿ. ಇದ ಬರ್ತಂತ ನಿರೀಕ್ಷೆ ಮಾಡಾಗೋದು ತಪ್ಪ್ರಿ. ಮತ್ತೆ ಇದು ಬರುದಿಲ್ಲ ಅಂತಾನು ಹೇಳಕ್ಕಾಗೋದಿಲ್ಲ, ಮತ್ತೆ ಇದ ಬರ್ತಂತಾನು ಹೇಳಕ್ಕಾಗಲ್ಲ. ಇದ ಬಂದ್ರಂತೂ ಚಲೋನ ಆತು, ಬರ್ದಿದ್ದರನು ಚಲೋ ಆತು. ಯಾಕೆಂದ್ರೆ ನಮಗ ಸ್ಕಿಲ್ ಗೊತ್ತಾಗ್ತೈತೆ ಹೆಂಗ್ ಬಿಡಿಸ್ಬೇಕಂತ ಹೇಳಿ. ಓಕೆ, ಅದಕ್ಕೆ ನಾವು ಕ್ವಶನ್ ಪೇಪರ್ ಅನ್ನ ಬಿಡಿಸಿದ್ರೆ ನಮ್ಮ ನಾಲೆಜ್ ಅನ್ನ ಅಪ್ಲೈ ಮಾಡ್ಕೊಳಕ್ ಅನುಕೂಲ ಆಗ್ತೈತೆ. ನಾಲೆಜ್ ಇರ್ತದ, ಬಟ್ ಸಮಟೈಮ್ಸ್ ವಿ ಫೇಲ್ ಟು ಅಪ್ಲೈ ಇಟ್. When we practice question papers, we come to know the methods of answering. Therefore, better to watch videos. Identify the correct sequence of events. Okay, sir, barri nodona. The lion appointed a commission of inquiry. Haudu, and thanked the man for establishing friendship with his people, particularly elephant. Anta lesson bartad. Okay, correct adare. The man protested. Idu nanತರ ಬರ್ತದ್ರಿ. The man was very pleased. ಇದು ಬರ್ತದೆ ನೆಕ್ಸ್ಟ್. ಒಂದನೇದ್ದು, ನೆಕ್ಸ್ಟ್ ಎರಡನೇದ್ದು, ಮೂರನೇದ್ದು. The man protested ಅನ್ಬೇಕಾದ್ರೆ ನೋ ಮ್ಯಾನ್, ಅಲ್ಲಿ ಯಾರು ಇರುದಿಲ್ಲ. no one from man's side was included in the commission. ಇದು ಆದ್ಮೇಲೆ ಅದನ್ನ ಅಪೋಸ್ ಮಾಡ್ತಾನೆ ಮನುಷ್ಯ. ಓಕೆ ಫ್ರೆಂಡ್ಸ್, ಅಂಡರ್ಸ್ಟುಡ್. ಇದು ಫಸ್ಟ್ ಒನ್ ಫಸ್ಟ್ ಹಾಕ್ರಿ, ಥರ್ಡ್ ಒನ್ ಸೆಕೆಂಡ್ ಹಾಕ್ರಿ. ಫಸ್ಟ್ ಥರ್ಡ್, ಫೋರ್ತ್ ಸೆಕೆಂಡ್. ಫಸ್ಟ್ ಥರ್ಡ್ ಇಲ್ಲ, ಫಸ್ಟ್ ಇಲ್ಲ, ಫಸ್ಟ್ ಥರ್ಡ್ ಫೋರ್ತ್ ಸೆಕೆಂಡ್, ರೈಟ್ ಆಪ್ಷನ್. ಇದು ನೋಡ್ಕೋಬೇಕ್ರಿ. ಫಸ್ಟ್ ಥರ್ಡ್ ಇಲ್ಲ ಸೆಕೆಂಡ್ ಐತೆ ಬಿಟ್ಬಿಡದ, ಮತ್ತೆ ಇವನ್ನ ಯಾಕೆ ನೋಡಕ್ ಹೋಗಿ ಮುಂದ್ರೆ ಹಿಂಗ್ ಮಾಡ್ಕೋಬೇಕು. ಫಸ್ಟ್ ಅಂತ ಐತಿ, ಫಸ್ಟ್ ಇಲ್ಲ ಥರ್ಡ್ ಐತಿ ಬಿಟ್ಬಿಡ, ಮುಂದೆ ಯಾಕೆ ಹೋಗ್ಬೋದು. ಫಸ್ಟ್ ಇಲ್ಲ ಸೆಕೆಂಡ್ ಐತಿ ಬಿಟ್ಬಿಡ, ಮುಂದೆ ಹೋಗ್ಬಿಡೋಣ. ಫಸ್ಟ್ ಇದು ನೋಡ್ಕೊಂತ ಬಾ. ಎಸ್, ಹಿಂಗತ್ತೆ ನೀವು ಟೈಮ್ ಸೇವ್ ಮಾಡ್ಬೋದ್ರಿ. ಅಷ್ಟು ಯಾಕೆ ಓದ್ಕೊಂತ ಕುಂತಿರ್ತೀರಿ, ಇವನ್ನೆಲ್ಲ ಯಾಕೆ ಓದ್ಕೊಂತ ಕುಂತಿರ್ತೀರಿ. ರಿಲೆವೆಂಟ್ ಅಲ್ಲೂ ಮಟ್ಟ ಓದು, ಇರ್ರಿಲೆವೆಂಟ್ ಬಂತು ಅಲ್ಲಿಗೆ ಸ್ಟಾಪ್ ಮಾಡೋ, ಮುಂದಕ್ಕೆ ಹೋಗ್ರಿ. ಟೈಮ್ ಸೇವ್ ಮಾಡಬಹುದು. 20th ಕ್ವಶನ್. ವಾಟ್ ಹ್ಯಾಪನ್ಡ್ when the man built a bigger and better hut? ಏನಾಗ್ತತಿ ಬಿಗರ್ ಅಂಡ್ ಬೆಟರ್? Actually he wanted to make an effective plan. One morning, early morning, he got up and sat, thought, and prepared a bigger and larger hut and better hut, and so that all the animals could enter, and he wanted to burn all the animals with the hut. ಹಾಗಾಗಿ ಅದು ಏನು ವಾಟ್ ಹ್ಯಾಪನ್ಡ್ ಏನರ್ಥ, ಏನ್ ನಡೀತು, ಅನಿಮಲ್ ಎಲ್ಲ ಅನಿಮಲ್ಗಳು ಒಳಗೆ ಬಂದು ಸುಡಲ್ಪಟ್ಟು ಅಂತ ಹೇಳಿ. ಹಿ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಇಲ್ಲ ರೀ, ದ ಅದರ್ ಅನಿಮಲ್ಸ್ ರೆಸ್ಪೆಕ್ಟೆಡ್, ಚಲೋ ಗುಡಿಸಲ್ಲ ರೆಸ್ಪೆಕ್ಟ್ ಮಾಡೋದು. ನೋ. ಅದರ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಮೆಂಬರ್ಸ್ ಆಫ್ ದ ಕಮಿಷನ್ ಆಲ್ಸೋ ಏನಾತ್ರಿ, ಕ್ಲೇಮ್ಡ್ ದ ನ್ಯೂ ಹಟ್ ಫಾರ್ ದೆಮ್ಸೆಲ್ಫ್. ನಂದು ಅಂತ. While they were penetrating, they began disputing, quarreling, fighting ಅಂತ ಅರ್ಥದಲ್ರಿ. ನಂದ್ ಹಟ್ ಇದು, ನಂದು ಗುಡಿಸಲು ಇದು ಅಂತ ಹೇಳಿ ಚಾಲು ಮಾಡಿದ್ರು. ಇದು ಕರೆಕ್ಟ್ ಅದರಿ. ದ ಮ್ಯಾನ್ ವಾಸ್ ಫೋರ್ಸ್ ಟು ಶೇರ್. ಬಾರೋ ದೋಸ್ತ ನೀನು ಇಲ್ಲೇ ಇರು ಅಂತ ಕರೆದು ಒಂದು ಹಟ್ ವಿತ್ ಎಲಿಫೆಂಟ್. ಇಲ್ಲ, ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಬರ್ರಿ, ನಮ್ ಲೋಕಲ್ ಭಾಷೆ ಸ್ವಲ್ಪ ಅದು ಹಂಗತೆ ಬರ್ತೈತಿ. Please. 21st question. How did the man ultimately resolve the conflict with the animals? Conflict ಅಂದ್ರೆ ಏನೊಂದು ಟಫ್ ಟಗ್ ಇತ್ತಲ್ಲ, ಟಗ್ ಆಫ್ ವಾರ್ ಅಂತ ಕರೀತಾರೆ. ಆ ಟಗ್ ಆಫ್ ವಾರ್ ವಿತ್ ಅನಿಮಲ್ಸ್ ಇತ್ತಲ್ಲ ಮ್ಯಾನ್, ಹೌ ಡಿಡ್ ಹಿ ಗೆಟ್ ಅ ಸೊಲ್ಯೂಷನ್ ಫಾರ್ ಹಿಸ್ ಪ್ರಾಬ್ಲಮ್ ಅಂತ ಹೇಳಿ ಮೀನಿಂಗ್ ಇದು. ಅಲ್ಟಿಮೇಟ್ಲಿ ಕೊನೆಗೆ ರಿಸಾಲ್ವ್ ಅಂದ್ರೆ ಫೈಂಡ್ ಸೊಲ್ಯೂಷನ್. ಮನುಷ್ಯ ಹೇಗೆ ಕೊನೆಗೆ ತನ್ನ ಸೊಲ್ಯೂಷನ್ ಕಂಡುಕೊಂಡ. ಏನ್ ಮಾಡ್ತಾನ? He built a bigger and larger hut, better hut, and all the animals entered. He burnt, he set the fire, he set the hut on fire and burnt all the animals and the hut. Idu conflict anna solve ಮಾಡ್ಕೊಂಡು then he built a new hut and lived. No animal was there, only himself, and he lived there peacefully ಅಂತ ಬರ್ತದೆ. This is how he found out solution. ಇದು ಯಾವ್ದು ಬರ್ತದೆ? He negotiated a peaceful agreement. No. ಎಲ್ಲೇ ಭಾವನಾತ್ಮಕ ಸಂಬಂಧ ಬೆಳೆಸಿದ, ಶಾಂತಿಯುತವಾದ ಗೆಳೆತನ ಬೆಳೆಸಿದ? ನೋ. ಹಿ ಸಾಟ್ ದ ಹೆಲ್ಪ್ ಫ್ರಮ್ ಲಯನ್. ಹೋಗೇ ಇಲ್ರಿ.
He burned down the hut, destroyed all animals inside. Okay. He surrendered his hut to the animals. ಕೊಟ್ಬಿಟ್ಟು ಹಿಂದಕ್ಕೆ ಸರ್ದ. No. 22nd. ಬಂದಿವೆ ಸಮೀಪಕ್ಕ. What does the fable suggest about the relationship between the Europeans and the Africans during the colonial era? Era ಅಂದ್ರೆ ಯುಗ. ಕೊಲೋನಿಯಲ್ ಅದು ಏನು ವಸಾಹತು ಶಾಹಿ ಒಂದು ಪೀರಿಯಡ್ ಇತ್ತು ಅದು. 16th ಲೇಟ್ 19th ಸೆಂಚುರಿ ಐತೆ ನೋಡ್ರಿ. ಇಂಟ್ರೊಡಕ್ಷನ್ ಕೊಟ್ಟಾರ ಜಂಟಲ್ಮನ್ ಆಫ್ ದ ಜಂಗಲ್ ಲೆಸನ್ ದ ಲೇಟ್ 19th ಸೆಂಚುರಿ ಯುರೋಪಿಯನ್ ಕಂಟ್ರೀಸ್ ಅಟ್ಯಾಕ್ಡ್ ಮೆನಿ ಕಂಟ್ರೀಸ್ ಅಂತ ಬರ್ತೈತೆ. ಅದು ನಮ್ಮ ದೇಶಕ್ಕೂ ಬಂದಿದ್ರಲ್ಲ ಆ ತರಹ. ಹಿಂಗ ಇವ್ರು ಏನಂತಾರ, ಆಫ್ರಿಕಾದೊಳಗ ಯುರೋಪಿನ ರಾಷ್ಟ್ರಗಳು ಆಳ್ಕೆ ಮಾಡದನ್ನ ಹೇಳ್ತೈತಿದ ಲೆಸನ್. ಹಿಂಗತೆ ಅಂದ್ರ ಈ ಫೇಬಲ್ ಈ ಲೆಸನ್ ಏನ್ ರಿಲೇಷನ್ ಇತ್ತು ಆಫ್ರಿಕಾ ಮತ್ತು ಯುರೋಪಿನ ರಾಷ್ಟ್ರಗಳ ಮೂಲಕ, ಯಾವ ತರದ ರಿಲೇಷನ್ ಇತ್ತು ಅನ್ನೋದನ್ನ 4 ತರದ ರಿಲೇಷನ್ ಕೊಡ್ತಾರ. ಯಾವ ತರದ ರಿಲೇಷನ್ ಕರೆಕ್ಟ್ ಅನ್ನೋದನ್ನ ಹೇಳ್ಬೇಕು. ಇಟ್ ವಾಸ್ ಮ್ಯೂಚುವಲಿ ಬೆನಿಫಿಷಿಯಲ್ ಅಂತಾರ. ನೋ. It was based on respect and understanding. No. It was characterized by exploitation and injustice. Wow. Exploit ಅಂದ್ರೆ ಶೋಷಣೆ. ಎಷ್ಟು ಶೋಷಣೆ ಮಾಡ್ತಾರೆ ಎಲ್ಲ ಹೆಣ್ಮಲ್ಗಳನ್ನ. ಬರೇ ಇವಾಗ ಗುಡಿಸಲ ಕಟ್ಟಿದ್ರೆ ನಮ್ದು ಅಂತವೆ, ಇವನ್ ಗುಡಿಸಲನ ನಮ್ದು ಅಂತವೆ. ಇನ್ಜಸ್ಟಿಸ್ ಇಲ್ಲ, ನಿನಗ ಟೀತ್ ಕ್ಲಾಸ್ ಇಲ್ಲ, ಹಿಂಗಾಗಿ ನಾವೇ ಜಸ್ಟಿಸ್, ನಾವೇ ಕಮಿಷನ್ ಮೆಂಬರ್ಸ್, ನೀನ್ ತಗೊಳಕ್ ಬರೋದಿಲ್ಲ. ಇದು ಇನ್ಜಸ್ಟಿಸ್. ಹಿಂಗ ಯುರೋಪಿಯನ್ ಕಂಟ್ರೀಸ್ ಏನ್ ಮಾಡಿದವಲ್ಲ ಆಫ್ರಿಕಾದೊಳಗ ರೂಲಿಂಗ್ ಮಾಡಿದ್ವು ಅಂತ ಮೀನಿಂಗ್ ಇದು. ಇಟ್ ವಾಸ್ ಅ ಪೀಸ್ಫುಲ್ ಎಕ್ಸ್ಚೇಂಜ್ ಆಫ್ ಕಲ್ಚರ್ಸ್ ಅಂತಾರ. ನೋ, ಇವತ್ತು ನಡೆಯಕತ್ತೈತೆ ಆ ತರ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು. ಇಂಡಿಯಾ ಮಾಡ್ಲಿಕ್ಕತ್ತೈತಲ್ಲ ಪೀಸ್ಫುಲ್ ಎಕ್ಸ್ಚೇಂಜ್ ಆಫ್ ಕಲ್ಚರ್. ಹೋಗ್ತಾರೆ ನಮ್ಮ ದೇಶದ ಪ್ರಧಾನಿಗಳು, ಹೋಗ್ತಿರ್ತಾರ ಹೊರದೇಶಕ್ಕೆ, ಆ ದೇಶದ ಪ್ರಧಾನಿಗಳು ನಮ್ಮ ದೇಶಕ್ಕೆ ಬರ್ತಿರ್ತಾರ. ಪೀಸ್ಫುಲ್ ಎಕ್ಸ್ಚೇಂಜ್ ಆಫ್ ಕಲ್ಚರ್ಸ್. ಹಂಗತೆ ಇತ್ತ ಸಂಬಂಧ ಯುರೋಪಿನ ರಾಷ್ಟ್ರಗಳು ಆಫ್ರಿಕಾ ಇಲ್ಲ. ಈ ಪಾಠದಲ್ಲಿ ಬಂದಂತೆ ಹಂಗಿಲ್ಲ. ಚಲೋ ಚಲೋ ಲೆಸನ್ ಕಲಿಸಿದಲ್ಲಿ ಇವತ್ತು ಹಂಗತ ನಡ್ಲಿಕ್ಕತ್ತದ. ಹಂಗ ಶಾಂತಿ ಸುಮ್ಮನೆ ಸಿಗುದಿಲ್ಲ, ಒಂದಿಷ್ಟು ನಾವು ವ್ಯವಸ್ಥೆ ಮಾಡಬೇಕಾಗತ್ತ ಅಂತ ಹೇಳಿ. 23rd ಕ್ವಶನ್. ವಾಟ್ ಡಸ್ ದ ಹರಿಕೇನ್ ಇನ್ ದ ಸ್ಟೋರಿ ಸಿಂಬಲೈಸ್? ಇಲ್ಲೇ ಹುಷಾರಿ, ಇಲ್ಲೇ ಫೇಬಲ್ ಅಂತಂದ್ರೆ ಲೆಸನ್ ರೀ ಇದು. ವಾಟ್ ಡಸ್ ದ ಲೆಸನ್ ಅಂದಂಗ, ಫೇಬಲ್ ಅಂದ್ರೆ ಕತಿ, ಇದೊಂದು ಲೆಸನ್ ಒಂದು ಫೇಬಲ್ ಅಲ್ಲ. ಅದಕ್ಕ ವಾಟ್ ಡಸ್ ದ ಹರಿಕೇನ್ ಇನ್ ದ ಸ್ಟೋರಿ, ಇಲ್ಲಿ ಸ್ಟೋರಿ ಅಂತಾರ, ಇಲ್ಲೇ ಫೇಬಲ್ ಅಂತಾರ. ಓಕೆ, ಸಿಂಬಲೈಸ್. ಹರಿಕೇನ್ ಅನ್ನೋದು ಒಂದು ಸಿಂಬಲೈಸ್ ಅನ್ನುವಂಥದ್ದು ಆಕ್ಚುಲಿ ಕ್ವಶನ್ ಬ್ಯಾಂಕ್ ನೋಡಿದ ಮೇಲೆ ನಮ್ಗೆ ಗೊತ್ತಾದದ್ರಿ. ನಿಜವಾಗ್ಲೂ ನಾ ಗೆಸ್ ಮಾಡಿರ್ಲಿಲ್ಲ. ಹರಿಕೇನ್ ಬರ್ತೈತಿ, ಬಿರುಗಾಳಿ ಬರ್ತೈತಿ, ಗುಡಿಸಲಾಗಿ ಎದ್ದು ಹೋಗ್ತಿರ್ತೈತಿ ಅಂತ ಆಣೆ ಸುಳ್ಳು ಹೇಳ್ತೈತ್ರಿ. ಆದ್ರ ಅದು ಏನೋ ಸಿಂಬಲಿಕ್ ಐತಂತ್ರಿ. ಈ ನಮ್ಮ ರಾಷ್ಟ್ರ ಧ್ವಜಗಳು ಸಿಂಬಲಿಕ್ ಬಿಳಿ, ಕೇಸರಿ, ಅಶೋಕ ಚಕ್ರ, ಹಸಿರು ಅಂತ ಐತಲ್ಲ, ಒಂದೊಂದು ಸಿಂಬಲ್ ಅಂತಾರೆ. ಹಂಗ ಹರಿಕೇನ್ ಅನ್ನುವಂಥದ್ದು ಒಂದು ಸಿಂಬಲಿಕ್ ಐತಿ. ವಾಟ್ ಡಸ್ ಇಟ್ ಸಿಂಬಲೈಸ್ ಅಂತ ಕೇಳ್ತಾರ. ಬರ್ರಿ, ಎ ನ್ಯಾಚುರಲ್ ಡಿಸಾಸ್ಟರ್ ಅಂತಂತಾರ. ದ ಥ್ರೆಟ್ ಆಫ್ ಯುರೋಪಿಯನ್ ಕೊಲೋನಿಯಾಲಿಸಮ್ ಅಂತಾರ. ದ ಬ್ಯಾನ್ಸ್ ಆಫ್ ಫಿಯರ್ ಅಂಡ್ ಇನ್ಸೆಕ್ಯೂರಿಟಿ ಅಂತಾರ. ದ ಎಲಿಫೆಂಟ್ಸ್ ಅನ್ಪ್ರಿಡಿಕ್ಟೇಬಲ್ ಬಿಹೇವಿಯರ್ ಅಂತ ಕರೀತಾರ. ನನಗ ಅನಿಸ್ತದ ಗೆಸ್ ವರ್ಕ್ ಎಷ್ಟೊತ್ತಿದ್ರು, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್, ಇದು ಅನಿಸ್ತೈತ್ರಿ. ಯಾಕಂದ್ರೆ ಹರಿಕೇನು ಹೇಳ್ದ ಕೇಳ್ದ ಬರ್ತೈತಿ, ಎಲಿಫೆಂಟ್ ಹೇಳ್ದ ಕೇಳ್ದ ತನ್ನ ಬಿಹೇವಿಯರ್ ಅನ್ನ ಚೇಂಜ್ ಮಾಡ್ತೈತಿ. ಹೌದಲ್ಲ, ಇದು ಫಸ್ಟ್ ಹೇಳ್ತಲ್ಲ, ಅದು ಐ ಕ್ಯಾನ್ ರೀಪೇ ಯುವರ್ ಕೈಂಡ್ನೆಸ್ ಅಂತೈತಿ. ಐ ಕ್ಯಾನ್ ರೀಪೇ ಯುವರ್ ಕೈಂಡ್ನೆಸ್ ಅಂತೈತಿ. ನೆಕ್ಸ್ಟ್ ಮೂಮೆಂಟ್ ರಿಪೇ ಮಾಡೇ ಬಿಡ್ತೈತಲ್ಲ. ಕೈಂಡ್ನೆಸ್ ಅಲ್ಲದು, ಥ್ಯಾಂಕ್ಫುಲ್ನೆಸ್ ಅಲ್ಲದು, ಥ್ಯಾಂಕ್ಲೆಸ್ನೆಸ್. ಅದಲ್ಲ, ಇನ್ಗ್ರೆಟಿಟ್ಯೂಡ್ ನೇಚರ್ ಅನ್ನ. ಹಾಗಾಗಿ ಆಣಿದೇನ ಬಿಹೇವಿಯರ್ ಅದಲ್ಲ, ಹರಿಕೇನ ಇದ್ದಂಗ. ಹರಿಕೇನ ಇಟ್ ಈಸ್ ಅನ್ಪ್ರಿಡಿಕ್ಟೇಬಲ್. ದ ಎಲಿಫೆಂಟ್ಸ್ ಬಿಹೇವಿಯರ್ ಇನ್ ದಿಸ್ ಲೆಸನ್ ವಾಸ್ ಆಲ್ಸೋ ಅನ್ಪ್ರಿಡಿಕ್ಟೇಬಲ್. ಸೊ ಐ ಥಿಂಕ್ ಇಟ್ ಸಿಂಬಲೈಸಸ್ ದಿಸ್ ಮೀನಿಂಗ್. 24th question. According to the narrator, what does the undeveloped space in the hut represent? ಅನ್ಡೆವಲಪ್ಡ್ ಸ್ಪೇಸ್ ಅಂತ ಕರೀತಾರ. ಇದು ನರೇಟರ್ ಹೇಳ್ತಾರಂತಂದ್ರ ದ ಮ್ಯಾನ್ಸ್ ಅನ್ಯೂಸ್ಡ್ ಪೊಸೆಷನ್ಸ್. ಮನುಷ್ಯ ಯೂಸ್ ಮಾಡ್ಲಾರ್ದ ಆಸ್ತಿ ಮಾಡ್ಕೊಂಡಿದೀವಿ, ಒಂದೊಂದು ಮನಿ ಕಟ್ಟಿಸ್ಕೊಂಡಿರ್ತೀವಿ, ಇನ್ನೊಂದೆಲ್ಲ ಪ್ಲಾಟ್ ಹಿಡ್ಕೊಂಡಿರ್ತೀವಿ, ಅದನ್ನ ಯೂಸ್ ಮಾಡ್ತಿರೋದಿಲ್ಲ ಅಂತ, ಅದಕ್ಕೆ ಅನ್ಯೂಸ್ಡ್ ಪೊಸೆಷನ್ ಅಂತ ಕರೀತಾರ. ಅನ್ಡೆವಲಪ್ಡ್ ಸ್ಪೇಸ್ ಅಂದ್ರೆ ಅನ್ಯೂಸ್ಡ್ ಪೊಸೆಷನ್ ಅಂತ ಮೀನಿಂಗ್ ಆಗ್ತೈತೋ.
ಇನ್ ದ ಮ್ಯಾನ್ಸ್ ಅನ್ಟ್ಯಾಪ್ಡ್ ಪೊಟೆನ್ಷಿಯಲ್ ಅಂತ ಕರೀತಾರ. ಹಿಂಗಂದ್ರೆ ಗೊತ್ತೈತೇನ್ರಿ ಅನ್ಟ್ಯಾಪ್ಡ್ ಪೊಟೆನ್ಷಿಯಲ್ ಅಂತೇಳಿ. ಈ ನಳದೊಳಗ ನೀರ್ ಇರ್ತೈತ್ರಿ, ಅದನ್ನ ಟ್ಯಾಪ್ ಓಪನ್ ಮಾಡಿದ್ರೆ ನೀರ್ ಬೀಳ್ತೈತಿ, ಇಲ್ಲಕಂದ್ರ ಅಲ್ಲೇ ಇರ್ತೈತಿ. ಅದಕ್ಕೆ ಅನ್ಟ್ಯಾಪ್ಡ್ ಅಂತ ಕರಿತಾರೆ. ಅಂದ್ರೆ ಮನುಷ್ಯನಲ್ಲಿ ಶಕ್ತಿ ಇರ್ತೈತ್ರಿ, ಬಟ್ ಆ ಶಕ್ತಿ ಉಪಯೋಗ ಮಾಡ್ಲಾರ್ದಾನೆ ಹಂಗ ಇರೋದಕ್ಕ ಅನ್ಟ್ಯಾಪ್ಡ್ ಪೊಟೆನ್ಷಿಯಲ್ ಅಂತ ಕರೀತಾರ. ಅಂದ್ರೆ ಇದು ಆಗ್ತೈತೋ ಅಂತ ಕೇಳ್ತಾರ. ಈಗ ನನಗೂ ಸ್ವಲ್ಪ ಡೌಟ್. ನನ್ನ ಅಭಿಪ್ರಾಯದೊಳಗೆ ಇದು ಆಗ್ಬೋದು, ಇದು ಆಗ್ಬೋದು. ಯಾಕಂದ್ರೆ ಮನುಷ್ಯ ಆಫ್ರಿಕಾದೊಳಗೆ ಹಂಗಾರೆ ತಮ್ದು ಹೊಲ ಇರ್ತದ, ತಮ್ದು ಪ್ಲಾಟ್ ಇರ್ತದ, ಯೂಸ್ ಮಾಡ್ಲಾರ್ದ ಬಿಟ್ಟಿರ್ತಾರ. ಹಂಗಂತ ಮಾತ್ರಕ್ಕೆ ಅದನ್ನ ಮಂದಿ ಯೂಸ್ ಮಾಡಕ್ ತಗೊಳಕ್ ಆಗ್ತೈತೆ. ಬಟ್ ಇದು ನಮ್ದ ಅಂತ ಅನಿಮಲ್ಸ್ ಗಳು ಹೇಳ್ತವೆ. ಆದ್ರಿಂದ ಅದೇನಾಗ್ತೈತಿ, ಅದು ಸ್ವಲ್ಪ ಇದು ಆಗ್ಬೋದು ಅಂತ ಅನಿಸ್ತದ. ಮತ್ ಇದನ್ನು ಆಗ್ಬೋದು. ಈ ರೈಟರ್ ಪ್ರಕಾರ ಏನಾಗುತ್ತಂದ್ರ ಆಫ್ರಿಕಾದ ಜನರಿಗೆ ಸಾಕಷ್ಟು ಶಕ್ತಿ ಇತ್ತು, ಹೌದಲ್ಲ, ಸಾಕಷ್ಟು ಶಕ್ತಿ ಇತ್ತು, ಬಟ್ ಯೂಸ್ ಮಾಡಬಾರ್ದು ಅನ್ನೋದಕ್ಕೆ ಸುಮ್ಮಿದ್ವಿ, ಕಡೆ ಯೂಸ್ ಮಾಡಿದ್ವಿ ಅಲ್ಲ. ಇದನ್ನು ಆಗ್ಬೋದ್ರಿ, ಇದನ್ನು ಆಗ್ಬೋದು. ಯಾವುದು ಹೆಚ್ಚು ಪ್ರಯಾರಿಟಿ ಕೊಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಎಷ್ಟು ತಿಳಿತೈತ್ರಿ. ಇದು ದ ಆಫ್ರಿಕನ್ ಲ್ಯಾಂಡ್ ವಾಸ್ ಟೇಕನ್ ಬೈ ಯುರೋಪಿಯನ್ಸ್. ಇದು ಏನೋ ಮೀನಿಂಗ್ ಇಲ್ಲ, ಹೆಂಗೇನ್ ಆಗಕ್ಕಿಲ್ಲ ಅಂತ ಅನಿಸ್ತದ. ದ ಎಲಿಫೆಂಟ್ಸ್ ನೀಡ್ ಫಾರ್ ಮೋರ್ ಟೆರಿಟರಿ ಆಗಕ್ಕಿಲ್ಲ ಅಂತ ಅನಿಸ್ತದ್ರಿ. 25th ಕ್ವಶನ್. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಮ್ಯಾನ್ಸ್ ಫೈನಲ್ ಸ್ಟೇಟ್ಮೆಂಟ್? ಇಲ್ಲೊಂದು ಫೈನಲ್ ಸ್ಟೇಟ್ಮೆಂಟ್, ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ಎಕ್ಸ್ಪೆನ್ಸ್. ಅಂದ್ರೆ ಶಾಂತಿ ನಾವು ಪಡ್ಕೋಬೇಕಾಯ್ತು ಅಂತಂದ್ರೆ ಸ್ವಲ್ಪ ಏನಾದ್ರು ನಾವು ಅದಲ್ಲ, ಯಾರೋ ಒಬ್ರು ಮನಿ ಮಗ್ಲ ಅಥವಾ ಹೊಲದ ಮಗ್ಲ ಯಾರೋ ತಕರಾರು ಮಾಡ್ತಿದ್ರಂದ್ರ ನಮ್ಮ ಶಾಂತಿಯಿಂದ ಇರಾಕ್ ಬಿಡ್ಲಿಲ್ಲ ಅಂತಂದ್ರೆ ಒಂದ್ಸಾರಿ ಜಾಡಿಸ್ಬೇಕಾಗ್ತೈತಿ ತಗೊಂಡು, ಅಂದ್ರೆ ನಾವು ಶಾಂತಿ ಸಿಗ್ತೈತಿ. ಇಲ್ ಬಿಡು ಅಂತಂದ್ರೆ ಕಿರಿಕಿರಿ ಮಾಡ್ಕೊಂತಾನೆ ಹೋಗ್ತಾರ. ಅಂದ್ರೆ ನಾವು ಶಾಂತಿ ಇರ್ಬೇಕಂತಂದ್ರೆ ಒಂದಿಷ್ಟು ನಾವು ಕಳ್ಕೋಬೇಕಾಗ್ತೈತಿ. ಬಟ್ ಪಡ್ಕೊಂಡಂತ ಶಾಂತಿ ಏನತ್ತಲ್ಲ ನಾವು ಕಳ್ಕೊಂಡದಕ್ಕೆ ಯೋಗ್ಯ ಇರ್ತೈತಿ ಅಂತ ಹೇಳಿ. ಅಂದ್ರೆ ಸುಮ್ಮನೆ ಶಾಂತಿ ಬರುದಿಲ್ಲ ಲೈಫ್ ನೊಳಗಡೆ, ಬಿಡುದಿಲ್ಲ ಮಗ್ಲರು, ಏನಾದ್ರೂ ಕಿರಿಕಿರಿ ಮಾಡ್ತಿರ್ತಾರ. ಚಲೋ ಒಮ್ಮೆ ಹಾಕ್ಬೇಕು, ಒಂದು 4 ಲಗಾಸ್ಬೇಕು, ಸುಮ್ಮನೆ ಬಿಡ್ತಾರ. ಅವಾಗ ನಮಗೆ ಶಾಂತಿ ಸಿಗ್ತೈತಿ. ನಾವು ಲಗಾಸ್ತೀವಲ್ಲ, ಅದು ನಾವು ಮಾಡ್ಕೊಳ್ಳುವಂತ ತ್ಯಾಗ ಮಾಡ್ಬೇಕಾಗ್ತೈತಿ. ಒಂದಿಷ್ಟು ನಾವು ಏನಾದ್ರೂ 1,000 ರೂಪಾಯಿ ಖರ್ಚು ಮಾಡ್ಕೋಬೇಕಾಗ್ತೈತಿ, ಅದಲ್ಲ. ಮತ್ತು ಹಿಂಸಾತ್ಮಕ ಮಟ್ಟಕ್ಕೂ ಇಳಿಬೇಕಾಗ್ತೈತಿ, ಅಂದ್ರೆ ನಮಗೆ ಶಾಂತಿ ಸಿಗ್ತೈತಿ. 2 ಲೈನು ಕರೆಕ್ಟ್ ಆಗ್ತಾವ್ರಿ ಇವು. ಹಿ ರಿಯಲೈಸಸ್ ದಟ್ ಮೇಂಟೈನಿಂಗ್ ಪೀಸ್ ರಿಕ್ವೈರ್ಸ್ ಸ್ಯಾಕ್ರಿಫೈಸ್. ನಾವು ಪೀಸ್ ಅನ್ನ ಪಡ್ಕೋಬೇಕಂತಂದ್ರೆ ಒಂದಿಷ್ಟು ನಾವು ಸ್ಯಾಕ್ರಿಫೈಸ್ ಮಾಡ್ಕೋಬೇಕಾಗ್ತೈತಿ. ಹೌದು ಸರ್, ಕರೆಕ್ಟ್ ಆಗ್ತೈತಿ ಇದು. ಇನ್ನೊಂದು, ಹಿ ಬಿಲೀವ್ಸ್ ದಟ್ ವೈಲೆನ್ಸ್ ವಾಸ್ ಅನ್ಅವಾಯ್ಡಬಲ್. ಹಿಂಸೆ ಮಾಡಬಾರ್ದು ಅಂತೀವ್ರಿ, ಬಟ್ ಶಾಂತಿ ಪಡ್ಕೋಬೇಕಾತಂದ್ರೆ ಹಿಂಸೆ, ನಮ್ ದೇಶ ಭಾರತ ದೇಶ ಸ್ವಾತಂತ್ರ್ಯ ಸುಮ್ಮನೆ ಬಂತಂದ್ರೆ ಗಾಂಧೀಜಿಯವ್ರ ತತ್ವ ಒಳ್ಳೇದು, ಬಹಳ ಪರಿಣಾಮ ಆಗೈತಿ. ಆದರೂ ಕೂಡ ಭಗತ್ ಸಿಂಗ್ನಂತವ್ರು ಅಹಿಂಸಾತ್ಮಕ ಮಟ್ಟಕ್ಕೆ ಇಳಿದಾಗನ ಎರಡು ಕೂಡಿಕೊಂಡ ನಮಗ ಶಾಂತಿ ಸಿಕ್ಕೈತಿ. ಆದ್ರಿಂದ ಲೈಫ್ನೊಳಗ ಶಾಂತಿ ಸಿಗ್ಬೇಕಂದ್ರೆ ಸ್ವಲ್ಪ ಸ್ಯಾಕ್ರಿಫೈಸ್ ಕಳ್ಕೊಂಡೋಗ್ಬೇಕಾಗ್ತೈತಿ. ಒಮ್ಮೊಮ್ಮೆ ಅಹಿಂಸಾತ್ಮಕ ಮಟ್ಟಕ್ಕೆ ಇಳಿಬೇಕನೋ ಆಗ್ತೈತಿ. ಹಾಗಾಗಿ ನನ್ನ ಅಭಿಪ್ರಾಯದೊಳಗ ಇದು ಕರೆಕ್ಟ್ ಆಗ್ತತ್ರಿ, ಇದು ಕರೆಕ್ಟ್ ಆಗ್ತತ್ರಿ, 2 ಕರೆಕ್ಟ್ ಆಗ್ತೈತಿ ಅಂತ ಅನಿಸ್ತೈತ್ರಿ. ಅದು ಆದ್ರೂ ಕೂಡ ಒಂದು ಆಪ್ಷನ್ಸ್ ಹೆಂಗ್ ಕೊಡ್ಬೇಕಂತಂದ್ರ, ಸರ್ ಯಾವ ದೃಷ್ಟಿ ಇಟ್ಟಾರ ನನಗದು ರೀಚ್ ಕ್ಯಾಚ್ ಮಾಡಕ್ ಆಗವಲ್ದು. ಇದು ಫಸ್ಟ್ ಟೈಮ್ ಅಲ್ಲ, 1-2 ವರ್ಷ ಹಿಂಗ ಇವರು ಬೇರೆ ಲೆಕ್ಚರರ್ಸ್ ನಮ್ಮ ಸಬ್ಜೆಕ್ಟ್ನವ್ರೆಲ್ಲ ಕೂಡಿಕೊಂಡಾಗ ಏನಾದ್ರು ಚರ್ಚೆ ಆದಾಗ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ಬಹುದು. ಇದು ಫಸ್ಟ್ ಟೈಮ್ ಬಂದತಿ, ಒಂಚೂರ ನನಗಿನ್ನು ಹಿಡನ್ ಆಗಿ ಉಳಿದದ. ನನ್ನ ಒಪಿನಿಯನ್ ಪ್ರಕಾರ 2 ಕರೆಕ್ಟ್ ಆಗ್ತೈತಿ. ಅದು ಹೆಂಗಂತ ಜಸ್ಟಿಫೈನು ಕೂಡ ಮಾಡೀನಿ ಫ್ರೆಂಡ್ಸ್. ಓಕೆ, 26th ಕ್ವಶನ್ ಸಮೀಪ ಬಂದಿವ ಅಂತ ಅನಿಸ್ತದ್ರಿ. ಎಸ್, 28 ತನಕ ಅದಾವ್ರಿ. ಇನ್ನೊಂದು 2-3 ಕ್ವಶನ್ಸ್ ಬರ್ತವೆ. 26th ಕ್ವಶನ್ ಇಲ್ಲಿ ಮಾಡಿದಿವಲ್ರಿ ಇದನ್ನ. ಓಕೆ, 26th ಮ್ಯಾಚ್ ದ ಕಾಲಮ್ ಎ. ಈ ತರದ ಕ್ವಶನ್ ಮಾಡಿವಲ್ರಿ ಆಗಲೇ. ಏನು ಇಲ್ಲೇ ವರ್ಡ್ ಇರ್ತದ, ಇಲ್ಲಿ ಡಿಸ್ಕ್ರಿಪ್ಷನ್ ಇರ್ತದ, ಮ್ಯಾಚ್ ಮಾಡ್ಬೇಕು. ಈ ಪ್ರಕಾರನ ಹೋಗ್ಬೇಕು. ಎ ಲಿಸ್ಟ್ ಪ್ರಕಾರ ಬಿ ಲಿಸ್ಟ್ ಜೋಡಿಸ್ಬೇಕ್ರಿ. ಮ್ಯಾಚ್ ದ ಕಾಲಮ್ ಎ ಅಂದ್ರೆ ಎ ಪ್ರಕಾರ ಹೋಗ್ಬೇಕು. ಬಿ ಅಲ್ಗಾಡ್ಸನೇನು, ಬಿ ನಲ್ಲಿ ಚೇಂಜ್ ಮಾಡು, ಎ ನಲ್ಲಿ ಚೇಂಜ್ ಮಾಡಬೇಡ. ವಿತ್ ಕಾಲಮ್ ಬಿ ರಿಲೇಟೆಡ್ ಟು ದ ಜಂಟ್ಮನ್ ಆಫ್ ದ ಜಂಗಲ್. ಓಕೆ, ಎಲಿಫೆಂಟ್, ಮ್ಯಾನ್, ಲಯನ್. ಪ್ಲೀಸ್ಡ್ ದಟ್ ದ ಮ್ಯಾನ್ ಎಸ್ಟಾಬ್ಲಿಷ್ಡ್ ಎ ಫ್ರೆಂಡ್ಶಿಪ್ ವಿತ್ ಲಯನ್ ಅಂತಾರ. ಇದು ಆಕ್ಚುಲಿ ಲಯನ್ ಪ್ಲೀಸ್ ಆಗ್ತೈತಿ. ಓ ಮನುಷ್ಯ, ನೀನು ಅನಿಮಲ್ಸ್ ಜೊತೆಗೆ ನೀವು ಫ್ರೆಂಡ್ಶಿಪ್ ಮಾಡಿರಲ್ಲ, ಅದು ಆನೆ ಜೊತೆಗೆ ನಾನು ಬಹಳ ಚಲೋದನ ಮಾಡಿದ್ದೀನಿ ನೀನು ಅಂತ ಹೇಳೋ ಮುಂದ ಲಯನ್ ಪ್ಲೀಸ್ ಆಗ್ತೈತಿ, ಖುಷಿ ಆಗ್ತೈತಿ. ದಟ್ ದ ಮ್ಯಾನ್ ಎಸ್ಟಾಬ್ಲಿಷ್ ಫ್ರೆಂಡ್ಶಿಪ್ ವಿತ್ ಅನಿಮಲ್ಸ್, ಪರ್ಟಿಕ್ಯುಲರ್ಲಿ ಎಲಿಫೆಂಟ್. ಇದು ಲಯನ್ ಅಂತಂದಾರ, ಲಯನ್ ಆಗ್ಬಾರ್ದ್ರಿ ಇದು.
ಅದು ತಪ್ಪೈತದ ಪ್ರಿಂಟ್ ಏನೋ ಮಿಸ್ಟೇಕ್ ಆಗೈತೆ. ಅದಕ್ಕೆ ಅದನ್ನ ನಾನು ನಿಮ್ಗೆ ಎನಿಮಲ್ ಇದನ್ನ ಮಾಡಿಕೊಡ್ತೀನಿ ರೀ. ಇದು ಎಲಿಫೆಂಟ್ ಅಂತ ಆಗ್ಬೇಕ್ರಿ. ಇದು ಬರೆಯಕ್ಕೆ ಬರೋದಲ್ಲ ಸ್ವಲ್ಪ ನನಗೆ. ಇದನ್ನ ಎಲಿಫೆಂಟ್ ಅಂತ ಹೇಳ್ಬಿಡ್ತೀನಿ. ಇದು ಲಯನ್ ಅಲ್ಲ, ಎಲಿಫೆಂಟ್. ಹೌದಾ? ಲಾಸ್ಟ್ ಏನದ ಹ್ಯಾಡ್ ನೋ ರೆಪ್ರೆಸೆಂಟೇಷನ್ ಇನ್ ದ ಕಮಿಷನ್. ಇದು ಮನುಷ್ಯಕ್ಕೆ ಸಂಬಂಧಪಡ್ತೈತಿ. ಕ್ಲೇಮ್ಡ್ ಟು ಫುಲ್ಫಿಲ್ ದ ಸಕ್ರೆಡ್ ಡ್ಯೂಟಿ ಆಫ್ ದ ಪ್ರೊಟೆಕ್ಟಿಂಗ್ ಫ್ರೆಂಡ್. ಇದು ಏನಾಗ್ತೈತೆ? ಎಲಿಫೆಂಟ್ ಅದಾಗ್ತೈತಿ. ಏನ್ ಮಾಡೋಣ ಹಾಗಾದ್ರ? ಎಲಿಫೆಂಟ್ ಏನಾಗ್ತೈತಿ? ಕ್ಲೇಮ್ಡ್ ಟು ಫುಲ್ಫಿಲ್ ದ ಸಕ್ರೆಡ್ ಡ್ಯೂಟಿ ಆಫ್ ದ ಪ್ರೊಟೆಕ್ಟಿಂಗ್ ಹಿಸ್ ಫ್ರೆಂಡ್. ಹೌದಲ್ಲೋ? ಒಂದನೇದಕ್ಕೆ ಬಿ ಆಗ್ತೈತಿ. ಮ್ಯಾನ್ ಸಿ, ಬಿ ಸಿ ಉಳಿದ ಆಟೋಮೆಟಿಕಲಿ ಎ ಆಗತೈತಿ. ಎರಡು ಸಿಕ್ಕು ಅಂದ್ರೆ ಮೂರನೇದು ಆಟೋಮೆಟಿಕಲಿ ಆಗ್ತೈತಲ್ಲ. ಆದ್ರೂ ಒಂದ್ಸಲ ನೋಡ್ರಿ ಹಂಗೆ. ಬಿ ಇದೇನೋ ಎಲಿಫೆಂಟ್ ಕ್ಲೇಮ್ಡ್. ಬಿ ಸಿ ಎ, ಬಿ ಸಿ ಎ ಇದ ಒಂದನೇದ ಕರೆಕ್ಟ್ ಅದ. ಮುಂದೆ ನೋಡಕ್ ಹೋಗೋದ ಬೇಕಾಗಿಲ್ಲ. 27th. What was the man's response when the commission suggested he build a new hut the first time? ಅದಲ್ಲ, ಇದು ಫಸ್ಟ್ ಟೈಮ್ ನೀಲ್ಪ ನೀನು ಅದು ದಟ್ ಹಟ್ belongs to elephant, you can build another hut somewhere else in the jungle ಅಂತ ಹೇಳ್ತಾವ್ರಿ. ಅವಾಗ ಮನುಷ್ಯನ ರಿಯಾಕ್ಷನ್ ಏನಿತ್ತು ಅಂತಾರ? ಖುಷಿಯಾಗಿ ಹೊಡ್ಕೊಂತ ಹೋದ್ನನ್ರಿ. ಹೊಸ ಗುಡ್ಸಲ ಕಟ್ಕೊಂತೀನಿ ಅಂತೇಳಿ ಇಲ್ಲ. ಹಿ ಇಮಿಡಿಯೇಟ್ಲಿ ಅಗ್ರೀಡ್, ಖುಷಿಯಾಗಿ ಒಪ್ಪಿಬಿಟ್ಟ ಅಂತೇಳಿ. ಒಪ್ಪಿಲ್ಲ ಸರ್. ಹಿ ಪ್ರೊಟೆಸ್ಟೆಡ್, ಯಾಕ್ರಿ ನನ್ ಗುಡ್ಸಲ ಅವ ಯಾಕೆ ಕಸ್ಕೊಂಡು ನಾನು ಯಾಕೆ ಹೊಸ ಕಟ್ಕೋಬೇಕು ಅಂತಾನ. ಬಟ್ ಫೈನಲಿ ಕಂಪ್ಲೈಡ್, ಒಪ್ಕೊಂತಾನ. ಅಗ್ರೀಡ್, ಕಂಪ್ಲೈಡ್, ಅಗ್ರೀಡ್. ಮೊದಲ ಪ್ರೊಟೆಸ್ಟ್ ಮಾಡ್ತಾನೆ, ನನ್ ಗುಡ್ಸಲ ಅವ್ರಿಗೆ ಯಾಕೆ ಕೊಟ್ಟು ನಾ ಯಾಕೆ ಬೇರೆ ಕಟ್ಕೋಬೇಕ್ರಿ ಅಂತಾನ. ಯಾವಾಗ ಅವು ಟೀತ್ ಕ್ಲಾಸ್ ನೋಡ್ಕೊಂಡ ಯಪ್ಪ ಅಂತ ಹೆದರ್ಬಿಟ್ಟ. He did not like to expose himself to the teeth and claws of the animals. So he complied. ಹಾಗಾಗಿ ಪ್ರೊಟೆಸ್ಟ್ ಮಾಡ್ತಾನ, ಬಟ್ ನಡೆಯಲ್ಲ. ಲಾಸ್ಟ್ ಒಪ್ಕೊಂಡ್ಬಿಡ್ತಾನ. ಇದು ಕರೆಕ್ಟ್ ಆಗ್ತದೆ. ಇದೆಲ್ಲ ತಪ್ಪಿದ್ದೇ ಇರ್ತಾವ್ರಿ. He refused and demanded his original hut back. No, he tricked the animals. ಇದು ಲಾಸ್ಟ್ ಬರ್ತದೆ, ಇದು ಫಸ್ಟ್ ಅಲ್ಲ ಇದು. ಹಿಂಗಾಗಿ ಆ ಬಿ ಆಪ್ಷನ್ ರೈಟ್ ಆಗ್ತದೆ. ಲಾಸ್ಟ್ ಕ್ವಶನ್ ಫ್ರೆಂಡ್ಸ್, ಲಾಸ್ಟ್ ಕ್ವಶನ್. ಈ 2 ಮಾರ್ಕ್ ಕ್ವಶನ್ಸ್ ಆಮೇಲೆ ಬಿಡಿಸ್ಕೊಡ್ತೇನೆ ನಿಮಗೆ. ವೇಟ್ ಮಾಡ್ಕೊಂಡಿರ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾ ಎಲ್ಲ ಮಾಡ್ತಿರ್ತೀನಿ, ನಿಮಗೆ ಹಾಕ್ತಿರ್ತೀನಿ, ನೋಟಿಫಿಕೇಶನ್ಸ್ ಬರ್ತಿರ್ತವೆ. ಇಡೀ ಕ್ವಶನ್ ಬ್ಯಾಂಕ್ ಬಿಡಿಸ್ಕೊಡ್ತೀನಿ ತಗೊಳ್ರಿ ನಿಮಗೆ. ಮತ್ತು ನಾನು ಸ್ವಂತದ್ದು ಹಾಕ್ತಿರ್ತೀನಿ, ಕ್ವಶನ್ ಪೇಪರ್ ಹಾಕ್ತೀನಿ, ಲೆಸನ್ ಟೀಚ್ ಮಾಡ್ತೀನಿ. ಲೆಸನ್ ಟೀಚ್ ಮಾಡ್ತೀನಲ್ಲ, ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಲೆಸನ್ ಟೀಚ್ ಮಾಡ್ತೀನಿ. ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಇಂಥದ್ದೆಲ್ಲ ಕ್ವಶನ್ ಬ್ಯಾಂಕ್, ಕ್ವಶನ್ ಪೇಪರ್, ಕ್ವಶನ್ ಆನ್ಸರ್, ನನ್ನ ಸ್ವಂತದ್ದು ಪ್ರೀವಿಯಸ್ ಕ್ವಶನ್ ಪೇಪರ್, ಕ್ವಶನ್ ಬ್ಯಾಂಕ್ ನಾನು ಟೆಸ್ಟ್ ಮಾಡಿದೆ ಅಂದ್ರೆ ಟೆಸ್ಟ್ ಕ್ವಶನ್ ಪೇಪರ್ ಹಾಕ್ತಿರ್ತೀನಿ. ಹೌದಾ? ಎರಡೂ ಚಾನಲ್ಗೂ ಸಬ್ಸ್ಕ್ರಿಪ್ಷನ್ ಮಾಡ್ಕೊಡ್ರಿ, ಬೆನಿಫಿಟ್ ಅನ್ನ ಪಡ್ಕೊಡ್ರಿ. ಇವ್ರೇನೋ ಲಾಸ್ಟ್ ಬರ್ತದಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರ, ಒಂದು ರೀಸನ್ ಕೊಡ್ತಾರ. ಎರಡೂ ಸರಿನೋ ಎರಡೂ ತಪ್ಪು, ಒಂದ್ ಸರಿ ಒಂದ್ ತಪ್ಪು ಯಾವುದು ಅಂತ ಕೇಳ್ತಾರ. Animals were gentlemen chosen by God to look after the interests of lesser. Gentlemen ಅಲ್ಲ ಅಲ್ರಿ ಅವ್ರಿ. ಆ ರೈಟರ್ ಅವಾಗ ಸಟ್ರಿಕಲ್ ಅಂತಾರ. ಚೋಸನ್ ಬೈ ಗಾಡ್ ಅಂತ ಎಲ್ಲಿ ಯಾರು ಹೇಳ್ತಾರ ಸರ್? ಯಾರು ಬೆಟ್ಟಾಗ್ಯಾರ ದೇವ್ರಿಗೆ? ತಾವ್ ಹಂಗತೆ ತಮ್ದೊಂದು ಅಧಿಕಾರ ನಡ್ಸಕ್ ಹೇಳದಂತ ಮಾತಿದು. ಯುರೋಪಿಯನ್ ಕಂಟ್ರೀಸ್ ಹೇಳ್ತಿದ್ರ ಹಂಗಾರ, ವಿ ಆರ್ ವೈಟ್ ಪೀಪಲ್, ವಿ ಆರ್ ಸೆಂಟ್ ಬೈ ಗಾಡ್, ವಿ ಆರ್ ನೋನ್ ಫಾರ್ ಅವರ್ ಇಂಪಾರ್ಸಾಲಿಟಿ ಅಂತ ಹೇಳ್ತಾರಲ್ರಿ. ಮತ್ತ ಅವ್ರ ಏನ್ ಮಾಡ್ತಾರ? ಇಂಟ್ರೆಸ್ಟ್ ಆಫ್ ದ ಲೆಸರ್ ರೇಸಸ್ ಅಂತಾರ. ನಾವು ನಮ್ಮ ಇಂಟ್ರೆಸ್ಟ್ ಕಾಪಾಡ್ಕೊಂತೀವಿ, ಕೆಳಗಿನ ಜಾತಿಯವ್ರದ್ದು, ಕೆಳಗಿನ ಕುಲದವ್ರದ್ದು ಇಂಟ್ರೆಸ್ಟ್ ಕಾಪಾಡೋದಿಲ್ಲ ಅಂತಾವ. ಬಟ್ ಇವ್ರ ಏನಂತಾರ? ಕೆಳಗಿನ ರೇಸ್ನವ್ರದ್ದು ಇಂಟ್ರೆಸ್ಟ್ ಕಾಪಾಡ್ತೀವಿ ಅಂತಾರ. ಸ್ಟೇಟ್ಮೆಂಟ್ ರಾಂಗ್ ಅದ. ಮತ್ತ ರೀಸನ್, ದ ಅನಿಮಲ್ಸ್ ವುಡ್ ಇನ್ವೆಸ್ಟಿಗೇಟ್ ದ ಮ್ಯಾಟರ್. ಅನಿಮಲ್ಸ್ ಕಮಿಷನ್ ಇರ್ತೈತಲ್ಲ, ಆ ಕಮಿಷನ್ ಮೆಂಬರ್ಸ್, ಚೇರ್ಮನ್, ಸೆಕ್ರೆಟರಿ ಮ್ಯಾಟರ್ ನ ವಿತ್ ಗ್ರೇಟ್ ಕೇರ್, ದ ಗ್ರೇಟೆಸ್ಟ್ ಕೇರ್ ದಿಂದ ಇನ್ವೆಸ್ಟಿಗೇಟ್ ಮಾಡಿ ಅನಂತರ ರಿಪೋರ್ಟ್ ಒಪ್ಪಿಸ್ತಾರಂತೆ. ಎಲ್ಲಿ ಕೇರ್ ಮಾಡ್ಯಾರ್ರಿ ಅಪ್ಪ? ಮನುಷ್ಯನ್ ಕರೆದೇ ಇಲ್ಲ, ಮನುಷ್ಯನ್ ಕೇಸ ಕೇಳಿಲ್ಲ. ಎಲಿಫೆಂಟ್ ಒಂದು ಏನ್ ಹೇಳ್ತದ ಅದ್ರ ಮೇಲೆ ಜಜ್ಮೆಂಟ್. ವಿ ಹ್ಯಾವ್ ಹರ್ಡ್ ಸಫಿಶಿಯಂಟ್ ಎವಿಡೆನ್ಸ್ ಅಂತಾರೆ. ಯಾಕಂದ್ರೆ ಲಂಚ್ ಅಂತ ತಿಂದ್ಬಿಟ್ಟಿರ್ತಾರಲ್ಲ. ಹಂಗ ಹಾಗಾದ್ರೆ ಕೇರ್ಫುಲ್ಲಿ ಸ್ಟಡಿ ಮಾಡಿದ್ರೆ, ಇನ್ವೆಸ್ಟಿಗೇಟ್ ಮಾಡಿದ್ರ, ಗ್ರೇಟೆಸ್ಟ್ ಕೇರ್ ಇಂದ ಮಾಡಿದ್ರ? ನೋ. ಮತ್ತೆ ಕೇರ್ ಮಾಡೋಣ ಅಂತ ಹೇಳ್ತಾರಲ್ಲ. ಸ್ಟೇಟ್ಮೆಂಟ್ ರೀಸನ್ ರಾಂಗ್ ಅದ ರೀ ಸರ್. ಸ್ಟೇಟ್ಮೆಂಟ್ ರಾಂಗ್ ಅದ, ರೀಸನ್ ರಾಂಗ್ ಅದ. ಅದಲ್ಲ, ಬೋತ್ ಅಂತ ಬಂದ್ಬಿಡ್ರಿ. ಬೋತ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಟ್ರೂ ಅಂತಾರ. ನೋ, ಬೋತ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಫಾಲ್ಸ್ ಅಂತಾರ. ದೆನ್ ದಿಸ್ ಈಸ್ ಕರೆಕ್ಟ್.
ಓಕೆ ಫ್ರೆಂಡ್ಸ್, ಬೇಗ ಮುಗಿಸ್ಬೇಕಂದ್ರೆ ಕೂಡ ಇಷ್ಟು 10 ವೇಳೆ ತಗೊಂತು. ಬರಬರ ಆನ್ಸರ್ ಹೇಳ್ಬಿಡ್ಬೋದಿತ್ತು. ಬಟ್ ಆನ್ಸರ್ ಇದೆ ಯಾಕೆ ಬಂತು ಅಂತ ನಿಮ್ಗೆ ಗೊತ್ತಾಗಲಿಕ್ಕಂದ್ರೆ ಅಗೇನ್ ಅವರ ವರ್ಕ್ ವಿಲ್ ಬಿ ಫುಟೈಲ್. ಒಂಚೂರು ಹಂಗೆ ಇಟ್ ವಿಲ್ ಬಿ ಫ್ರೂಟ್ಫುಲ್ ಅಂತ ಅನ್ಬೇಕಂದ್ರೆ ವಯಸ್ಸದ ಹುಡುಗರಿಗೆ ಆರಾಮ್ ಗೊತ್ತಾಗ್ತದ. ಈಗ ಸೆಕೆಂಡ್ ಟೈಮ್ ನೀನು ನೋಡ್ಕೊಂತ ಹೋಗು, ಸ್ಪೀಡ್ ಇಟ್ಬಿಡು, ನೀನು ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ. ಫಸ್ಟ್ ಟೈಮು ನಾನು ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಸಾಧಾರಣ ಹುಡುಗರು ಲೆಕ್ಕ ಹೇಳಿಕತ್ತೀನಿ. ಭಾಳ ವಯಸ್ಸಿದ್ರೆ ನೀವು ಎಲ್ಲ ಲೆಸನ್ ಪರ್ಫೆಕ್ಟ್ ಇತ್ತು ಅಂತಂದ್ರೆ ಈ ನನ್ನ ಟೀಚಿಂಗು ನಿಮಗೆ ಸ್ಲೋ ಆಗ್ಬೋದು, ಫಾಸ್ಟ್ ಇಟ್ಕೊಡ್ರಿ. ಬಟ್ ನಾನು ಜನರಲಿ ಒಂದು ಸ್ವಲ್ಪ ಸ್ಲೋ ಇರುವಂತ ಹುಡುಗರು ಲೆಕ್ಕ ಇಟ್ಟು, ನಾರ್ಮಲ್ ಹುಡುಗರು ಲೆಕ್ಕ ಇಟ್ಟು ಹೇಳ್ತೀನಿ. ಒಂಚೂರು ಮೀಡಿಯಂ ತಗೊಂಡ್ಬಿಡೋದು. ವಯಸ್ಸಿದ ಹುಡುಗರಿಗೇನೋ ಒಂದ್ ತಟ್ಟಿಗೆ ಸ್ಲೋ ಅನಿಸ್ತದ, ತೀರಾ ಸ್ಲೋ ಇದ್ದ ಹುಡುಗರಿಗೆ ಒಂದ್ ಸ್ವಲ್ಪ ಸ್ಪೀಡ್ ಅನಿಸ್ತದ. ಮಾಡರೇಟ್ ಸ್ಟೈಲ್ ಆಫ್ ಸ್ಪೀಡ್ ಅನ್ನ ನಾನು ಫಾಲೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸ್ಟಾಪ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಹೊಸ ಯೂನಿಟ್ ತಗೊಂಡು ಬರ್ತೀನಿ. ಬಹುತೇಕ ಮುಂದಿನ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ ಬರ್ತೀನಿ ಅಂತ ಅನ್ಕೋತೀನಿ. ಫಸ್ಟ್ ರೋಮಿಯೋ ಅಂಡ್ ಜೂಲಿಯಟ್ ಕ್ವಶನ್ ಪೇಪರ್ ಬಿಡಿಸಿ ಹಾಕ್ತೀನಿ ಅಂತ ಅನ್ಕೊಂತೀನಿ. ಅಥವಾ ಫಸ್ಟ್ ಇಯರ್ದು ನಿಮ್ದು ದ ಸ್ಕೂಲ್ ಬಾಯ್ ಬಿಡಿಸಿನೂ ಹಾಕ್ಬೋದ್ರಿ. ಹೇಳಿಕ್ಕಾಗೋದಿಲ್ಲ, ವಾಚ್ ಮಾಡ್ಕೊಂಡು ಇಟ್ಕೊಡ್ರಿ. ಯಾವ್ದಾದ್ರೂ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ.